ಬಗ್ಗೆ ನಮಗೆ ಗಮನಕ್ಕಿದೆ. 6 ಮಂತಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ ಪರಿಹಾರ ಮಾಡಲಿಕ್ಕೆ. ಸೊ ಈಗ ನಿನ್ನೆ ಅಂತಿಮವಾಗಿ ಒಂದೊಂದಾಗಿ ಚರ್ಚೆ ಮಾಡಿದ್ರು ಅವರು, ಗಡ್ಕರಿ ಅವರು. ಸೊ ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಸ್ಟೇಟ್ ಗೌರ್ಮೆಂಟು ಇಂಟ್ರೆಸ್ಟ್ ತೊಗೋಬೇಕು, ಸುಮ್ಮನೆ ಇಲ್ಲಿದ್ರೆ ಹಾಗೆ ಪ್ರೊಲಾಂಗ್ ಮಾಡಿದ್ರೆ ನಾವು ಅದನ್ನು ಕ್ಲೋಸ್ ಮಾಡ್ತೀವಿ ಹೇಳಿದ್ದಾರೆ. ಒಂದು 3 ಮಂತ್ಸ್ ಟೈಮ್ ತೊಗೊಂಡು, ಹೆಚ್ಚು ಕಮ್ಮಿ ಒಂದು 3 ಮಂತ್ಸ್ ಟೈಮ್ ಕೂಡ ಅಂತ ಹೇಳಿದ್ದೀವಿ. ಸೊ ಒಂದು 3 ಮಂತ್ಸಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಆಯ್ತಾ, ಅಂಥದ್ದೇನು ಸರ್ಕಾರ ಸಾಲ್ವ್ ಮಾಡದೇ ಇರುವಂಥ ಏನು ವಿಷಯ ಇಲ್ಲ, ಅದು ಸಾಲ್ವ್ ಮಾಡ್ತೀವಿ. 3 ಮಂತ್ಸ್ ಟೈಮ್ ತೊಗೊಂಡಿದ್ವಿ. ಸೊ 3 ಮಂತ್ಸ್ ಅಲ್ಲಿ ಆದರೆ, ಯಾಕಂದ್ರೆ ಅವ್ರ ದುಡ್ಡು ಸ್ಯಾಂಕ್ಷನ್ ಆಗಿದೆ, ದುಡ್ಡು ಖರ್ಚಾಗ್ತಾ ಇಲ್ಲ. ಅವ್ರದ್ದು ಸಮಸ್ಯೆ ಇರೋದು ದುಡ್ಡು ಇದ್ರೆ ದುಡ್ಡು ಖರ್ಚಾಗ್ತಾ ಇಲ್ಲ. ಸೊ ಅಲ್ಲೆಲ್ಲ ನೀವು ನೋಡ್ಬಾರ್ದು, ಅರ್ಧ ರಸ್ತೆ ನಿಂತಿದ್ದಾವೆ. ಕೆಲವು ಕಡೆ ದಾರಿಯಲ್ಲಿ ಹೋದಾಗ ಗೊತ್ತಾಗ್ತೈತಿ ನಿಮ್ಗೆ, ನ್ಯಾಷನಲ್ ಹೈವೇಗಳು. ಸೊ ಅದಕ್ಕೆ ವೇರಿಯಸ್ ರೀಸನ್ನಿಂದ ಸ್ಟಾಪ್ ಆಗಿದೆ. ಅದು ರಿಕ್ವೆಸ್ಟ್ ಎಲ್ಲ ನಾವೆಲ್ಲ ಹೇಳ್ಕೊಳಕ್ಕೆ. ಆಮ್ಯಾಗೆ ಫಾರೆಸ್ಟ್ ಇಶ್ಯೂ ಇದ್ದಾರೆ, ಕೇಳ್ತಲ್ರ. ಸೊ ಈ ಥರ ಬೇರೆ ಬೇರೆ ಇಶ್ಯೂ ಇರೋದ್ರಿಂದ ಸುಮಾರು 12 ವರ್ಷದಿಂದ ಇಲ್ಲಿವರೆಗೆ ಸುಮಾರು 15 ನಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಹೆಚ್ಚು ಕಮ್ಮಿ ಸ್ಟಾಪ್ ಆಗಿರ್ಬೋದು ಅಥವಾ ಸ್ಲೋ ಆಗಿರ್ಬೋದು. ಆ ಅಂತಲ್ಲಿದೆ. ಹಿಂದೆ ಸಾಕಷ್ಟು ಸಾರಿ ಚರ್ಚೆ ಆಗಿದೆ, ಸುಮಾರು ಮೀಟಿಂಗ್ಗಳಾಗಿದೆ, ಸುಮಾರು ಸಿ ಎಂ ಮಂತ್ರಿಗಳು ಕೂಡ, ಆದರೂ ಕೂಡ ಅದಕ್ಕೆ ಪರಿಹಾರ ಮಾತ್ರ ಇಲ್ಲಿವರೆಗೆ ಸಿಕ್ಕಿರಲಿಲ್ಲ. ನಾವು 6 ತಿಂಗಳಿಂದ ಇದ್ರ ಬಗ್ಗೆ ನಮಗೆ ಗಮನಕ್ಕಿದೆ. 6 ಮಂತಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ ಪರಿಹಾರ ಮಾಡಲಿಕ್ಕೆ. ಸೊ ಈಗ ನಿನ್ನೆ ಅಂತಿಮವಾಗಿ ಒಂದೊಂದಾಗಿ ಚರ್ಚೆ ಮಾಡಿದ್ರು ಅವರು, ಗಡ್ಕರಿ ಅವರು. ಸೊ ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಸ್ಟೇಟ್ ಗೌರ್ಮೆಂಟು ಇಂಟ್ರೆಸ್ಟ್ ತೊಗೋಬೇಕು, ಸುಮ್ಮನೆ ಇಲ್ಲಿದ್ರೆ ಹಾಗೆ ಪ್ರೊಲಾಂಗ್ ಮಾಡಿದ್ರೆ ನಾವು ಅದನ್ನು ಕ್ಲೋಸ್ ಮಾಡ್ತೀವಿ ಹೇಳಿದ್ದಾರೆ. ಒಂದು 3 ಮಂತ್ಸ್ ಟೈಮ್ ತೊಗೊಂಡು, ಹೆಚ್ಚು ಕಮ್ಮಿ ಒಂದು 3 ಮಂತ್ಸ್ ಟೈಮ್ ಕೂಡ ಅಂತ ಹೇಳಿದ್ದೀವಿ. ಸೊ ಒಂದು 3 ಮಂತ್ಸಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಆಯ್ತಾ, ಅಂಥದ್ದೇನು ಸರ್ಕಾರ ಸಾಲ್ವ್ ಮಾಡದೇ ಇರುವಂಥ ಏನು ವಿಷಯ ಇಲ್ಲ, ಅದು ಸಾಲ್ವ್ ಮಾಡ್ತೀವಿ. 3 ಮಂತ್ಸ್ ಟೈಮ್ ತೊಗೊಂಡಿದ್ವಿ. ಸೊ 3 ಮಂತ್ಸ್ ಅಲ್ಲಿ ಆದರೆ, ಯಾಕಂದ್ರೆ ಅವ್ರ ದುಡ್ಡು ಸ್ಯಾಂಕ್ಷನ್ ಆಗಿದೆ, ದುಡ್ಡು ಖರ್ಚಾಗ್ತಾ ಇಲ್ಲ. ಅವ್ರದ್ದು ಸಮಸ್ಯೆ ಇರೋದು ದುಡ್ಡು ಇದ್ರೆ ದುಡ್ಡು ಖರ್ಚಾಗ್ತಾ ಇಲ್ಲ. ಸೊ ಅಲ್ಲೆಲ್ಲ ನೀವು ನೋಡ್ಬಾರ್ದು, ಅರ್ಧ ರಸ್ತೆ ನಿಂತಿದ್ದಾವೆ. ಕೆಲವು ಕಡೆ ದಾರಿಯಲ್ಲಿ ಹೋದಾಗ ಗೊತ್ತಾಗ್ತೈತಿ ನಿಮ್ಗೆ, ನ್ಯಾಷನಲ್ ಹೈವೇಗಳು. ಸೊ ಅದಕ್ಕೆ ವೇರಿಯಸ್ ರೀಸನ್ನಿಂದ ಸ್ಟಾಪ್ ಆಗಿದ್ದಾರೆ. ಅದಕ್ಕೊಂದು 3 ಮಂತ್ಸ್ ಟೈಮು ಹೇಳಿದ್ವಿ. ಅವರು ಒಂದು 3 ಮಂತ್ಸಲ್ಲಿ ಏನಾರು ಮಾಡಿ, ಇಲ್ಲ ಸುಮ್ಮನೆ ಕ್ಲೋಸ್ ಮಾಡೋಣ ಅಂತ ಒಂದು ಸಜೆಷನ್ ಮಾಡಿದ್ದಾರೆ. ಕ್ಲೋಸ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದರೆ ಅದು ಲಾಸ್ ನಮಗೆ ಆಗೋದು ಕ್ಲೋಸ್ ಮಾಡಿದ್ರೆ ನಮ್ಮ ಸ್ಟೇಟ್ಗೆ. ಸೊ ಈಗಾಗಲೇ ಅವರು ಚೀಫ್ ಸೆಕ್ರೆಟರಿ ಜೊತೆ ಮಾಡಿದ್ದಾರೆ. ನಮಗೆ CM ಜೊತೆ ಮೀಟಿಂಗ್ ಮಾಡಲಿಕ್ಕೆ ಸಂಬಂಧಪಟ್ಟವರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ಕೂಡ ಸಜೆಷನ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾವು ಅಲ್ಲಿ ಗೋವಾಕ್ಕೆ ಹೋಗಿಂತ ಮುಂಚೆನೇ ಒಂದು ಮೀಟಿಂಗ್ ಮಾಡಿದ್ರು ನಾವು, ಜಿಲ್ಲಾಧಿಕಾರಿಗಳ ಜೊತೆ, ಫಾರೆಸ್ಟು ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆ ಜೊತೆ ಚರ್ಚೆ ಮಾಡಿದ್ರು. ಅದು ಪಾಸಿಟಿವ್ ಆಗಿ ಅವರು ರೆಸ್ಪಾಂಡ್ ಮಾಡಿದ್ದಾರೆ, ಬೇಗ ಮಾಡ್ತೀವಿ ಅಂತ. ಸೊ ಒಂದು 3 ಮಂತ್ಸ್ ಟೈಮ್ ತೊಗೊಂಡು ಮಾರ್ಚ್ 30ರವರೆಗೆ. ಸೊ ಅಲ್ಲಿವರೆಗೆ ನಾವು ಎಲ್ಲ ಅವರು ಇಶ್ಯೂಸ್ ಏನಿದೆ ಕ್ಲಿಯರ್ ಮಾಡಿ ಕೊಡ್ತೀವಿ. ಸೊ ಅದಾದ್ಮೇಲೆ ಹೊಸ ವರ್ಕ್ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇದೆಲ್ಲ ಕ್ಲಿಯರ್ ಮಾಡಿದ್ರೆ. ಸೊ ನಿನ್ನೆ ಸುಮಾರು 15 ಕಾಮಗಾರಿಗಳು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟದ್ದು. ಪ್ರಮುಖವಾಗಿ ಬಿಜಾಪುರ ಹುಬ್ಬಳ್ಳಿಯಲ್ಲಿದೆ. 99% ಕೆಲಸ ಆಗಿದೆ, 1% ಮಾತ್ರ ಉಳಿದಿದೆ, ಓನ್ಲಿ 1%. ಅಷ್ಟಕ್ಕೋಸ್ಕರ ಆಗಿದೆ. ಅದು ನಿನ್ನೆ ಅವ್ರಿಗೆ ಸಂಬಂಧಪಟ್ಟವ್ರ ಜೊತೆ ಮಾತಾಡಿದ್ದೀವಿ. 1% ಅದನ್ನು ಕ್ಲಿಯರ್ ಮಾಡ್ತಾ ಅಂತ ಹೇಳಿದ್ದಾರೆ. ಆಮೇಲೆ ಕೆಲವು ಕಡೆ ಅವರಿಗೆ ಈ ಮಣ್ಣು ಒಯ್ಯಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮವರು ಅಂತ ಅವ್ರದ್ದು DC ಅವರು. ಆಮೇಲೆ ಕೆಲವು ಕ್ವಾರಿಗೆ ಪರ್ಮಿಷನ್ ಬೇಕಾಗಿದೆ ಅವರಿಗೆ ಚೆಲ್ಲಿ ಒಯ್ಯಲಿಕ್ಕೆ. ಆಮೇಲೆ ಫಾರೆಸ್ಟ್ನವರು 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ ವೇರಿಯಸ್ ಬೇರೆ ಬೇರೆ ರೋಡ್ನಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಸೊ ಅದೇ ರೀತಿ ಎಲ್ಲ ಸಾಲ್ವ್ ಮಾಡಲಿಕ್ಕೆ ನನ್ನ ಲೆಕ್ಕಲೆ 100ಕ್ಕೆ 100 ಯಾವುದೂ ಕೂಡ ಕ್ಲೋಸ್ ಆಗೋಲ್ಲ. ಎಲ್ಲನೂ ಮುಗಿಸ್ಲಿಕ್ಕೆ ನಾವು ಹೇಳಿದ್ದೀವಿ, ಅವ್ರು ರಿಕ್ವೆಸ್ಟ್ ಮಾಡಿದ್ವಿ
ಮಾರ್ಚ್ ಒಳಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದೀವಿ. ಅದೇ ಹೇಳಿದಿಲ್ಲ, ಇದು ರೀಸನ್ ಅಂದರೆ ಇದೇ ಫಾರೆಸ್ಟು DC ಅವರಿಂದ ಲ್ಯಾಂಡ್ ಅಕ್ವಿಷನು ಮೇಜರ್ ಅಂದರೆ ಲ್ಯಾಂಡ್ ಅಕ್ವಿಷನ್ ಕಡೆ ಕೆಲವು ಕಡೆ ಇಶ್ಯೂಸ್ ಇದೆ. ಸೊ ಅದನ್ನೆಲ್ಲ ಹೆಚ್ಚು ಕಮ್ಮಿ ನಿನ್ನೆ ಸಾಲ್ವ್ ಮಾಡಿದ್ದಾರೆ. ಸೊ ನಿನ್ನೆ ಮೀಟಿಂಗ್ ಒಳ್ಳೆ ದಿಶೆಯಲ್ಲಿ ಸಾಗಿದೆ ಮತ್ತು ಮಂತ್ರಿಗಳ ಕೂಡ ಇಲಾಖೆ ಪಾಸಿಟಿವ್ ಆಗಿ ಅವರು ಇದ್ದಾರೆ. ಇಲ್ಲ ಹಳೇದು ಇದೆ ಎಲ್ಲರೂ ಹೊಸ ರೋಡ್ ಯಾವುದಿಲ್ಲ. 12ನೇ ಇಶ್ಯೂದಲ್ಲಿ ಸ್ಯಾಂಕ್ಷನ್ ಆಗಿದೆ ಒಂದು ಫಸ್ಟ್ ರೋಡು. 12 ಅಂದರೆ ಈಗ ಹೆಚ್ಚು ಕಮ್ಮಿ 12 ವರ್ಷ ಆಯಿತು. 12 ವರ್ಷ ಆಯ್ತು ಈಗ. ಅದು ಇನ್ನೂ ಹಂಗೆ ಇದೆ ಈಗ. ಕಾರಣ ಅಂದರೆ ಇಶ್ಯೂಸು ಯಾವುದೋ ಸ್ಮಾಲ್ ಇಶ್ಯೂಸ್ ಸಂಬಂಧ. ಇಲ್ಲ, ಸಾಕ್ಲಿ ಟು ಪ್ಯಾರಲಲ್ ಅವಕಾಶ ಫಾರೆಸ್ಟರ್ ಕೊಟ್ಟಿಲ್ಲ. ಏನು ಎಕ್ಸಿಸ್ಟಿಂಗ್ ಇದೆಯಲ್ಲ ಇದನ್ನೇ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಷ್ಟೇ, ಹೊಸದು ಮಾಡ್ತೀವಿ. ಇಲ್ಲಿದ್ದಾರೆ ಕೊಡ್ತೀನಿ. ಯಾವುದೋ ಒಂದು 12ರಲ್ಲಿ ಸ್ಯಾಂಕ್ಷನ್ ಆಗಿದೆ, ಇನ್ನೂ ಮಟ್ಟ ಆಗಿಲ್ಲ ಅದು. ಸೊ ಈಗ ಅದಕ್ಕೆ 58 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಯಾವುದೋ ಇದು ಚೋರ್ಲಾ ನಮ್ಮ ಗಡಿವರೆಗೆ ಅದು ಹೆಚ್ಚು ಕಮ್ಮಿ ಏಪ್ರಿಲ್ ಒಳಗೆ ಮುಗಿಸ್ತೀರ. 3 months ಬಹುಶಃ ಇನ್ನು ಒಂದು ವಾರಲ್ಲಿ ಟೆಂಡರ್ ಮಾಡ್ತಾರೆ. ಅದು ಕೂಡ ಈಗ 15 ದಿವಸ ಹಿಂದೆ ಸ್ಯಾಂಕ್ಷನ್ ಆಗಿರೋದು ಅಮೌಂಟು. ನಾವು ಬಂದ ಮೇಲೆ ಅದಕ್ಕೆ ಪ್ರೆಷರ್ ಮಾಡಿ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಲಿಕ್ಕೆ ಮಾಡಿದ್ದೀವಿ. ಹಾಂ, ಹೌದು. ಮಹಾರಾಷ್ಟ್ರ, ಗೋವಾ ನಮಗೂ ಹೇಳಿದಾರಲ್ಲ, ಇವು ಮುಗಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮುಗದೇ ಎಲ್ಲರ ಇದೆ. ಇದು ಹೇಳಿದ್ರಲ್ಲ 12ನೇದು ಗೋವಾ ಬಾರ್ಡರ್ನಿಂದ ಕುಂದಾಪುರ. ಈಗ ಹೇಳಿದ್ರಲ್ಲ 12ನೇ ವರ್ಷದಲ್ಲಿ ಇದಕ್ಕೂ ಆರ್ಡರ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದೆ ಅವ್ರ ಎಕರೆ ಅವ್ರಂತಾರೆ ನಮಗೆ ನೀವು ಅಪ್ಲೈ ಮಾಡ್ಬೇಕಂತಾರೆ. ಇವ್ರಿಗೆ ಕೆಲವು ಸಾರಿ ಅಪ್ಲೈ ಮಾಡೋಲ್ಲ ಇವರು. ಅವ್ರದ್ದು ಏನೂ ಇಲ್ಲದೆ ಪರ್ಮಿಷನ್ ಇಲ್ಲದೆ ಯಾರು ಫಾರೆಸ್ಟ್ ಮಾಡ್ಲಿಕ್ಕಾಗಲ್ಲ. ಅವ್ರದ್ದು ವಿಷಯ ಇತ್ತು. ನೀನು ಅವರು ಬಂದೆ ಫಾರೆಸ್ಟ್ ಹೆಡ್ ಕೂಡ. ನಿನ್ನೆ ಅವರು ಕೂಡ ಅಲ್ಲಿದ್ದರು. ಫಾರೆಸ್ಟ್ ಹೆಡ್ಡು, ರೆವಿನ್ಯೂದವ್ರು ಇದ್ದರು, ಮೈನಿಂಗ್ದವ್ರು ಇದ್ದರು, ಆಲ್ ಹೆಡ್ಡು. ಹೌದಾ, ಅವ್ರವ್ರ ಇಲಾಖೆ ಅಬ್ಜೆಕ್ಷನ್ ಬೇರೆ ಬೇರೆ, ಅದೇನು ಪ್ರಶ್ನೆ ಇಲ್ಲ, ಬೇರೆ ಬೇರೆ. ಅದು ಇಶ್ಯೂಸ್ ಇದೆ, ಅದು ಚರ್ಚೆಗೆ ಬಂದಿದ್ರೆ ಆದಷ್ಟು ಅದನ್ನಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಏನೆಲ್ಲಾದರೂ ಮಾರ್ಚ್ 30ರೊಳಗೆ ಅವ್ರು ಕ್ಲಿಯರ್ ಮಾಡಿ ಕೊಡ್ತೀವಿ. ಇದೇ ಪ್ರಾಬ್ಲಮ್ ರೀ. ಯಾಕಂದ್ರೆ 12ರಿಂದ ಮಾಡೋ ಈಗ 12 ವರ್ಷ ಇರೋಲ್ಲ ಅವಣ, ಬಿಟ್ಟು ಹೋಗ್ತಾನೆ ಅವಣ. ಇಲ್ಲ, ರಿವೈಸ್ ರೇಟ್ ಮಾಡಿಕೊಟ್ರು ಈ ಇಶ್ಯೂಸ್ ಕ್ಲಿಯರ್ ಆಗದೆ ಏನು ಮಾಡೋರು? ಇಶ್ಯೂಸ್ ಇದೆ ಅಲ್ಲ, ಈ ಇಶ್ಯೂಸ್ ಆಗದೆ ಏನು ಮಾಡ್ಲಿಕ್ಕಾಗಲ್ಲ. ಈಗೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನಾವು ಇಲ್ಲ, ಅವ್ರವ್ರ ಸ್ಟೇಟ್ ಅವ್ರ ಸಂಬಂಧಪಟ್ಟದ್ದು. ಯಾಕಂದ್ರೆ ಇಂಟರ್ ಸ್ಟೇಟ್ ಬರೋಲ್ಲ. ನಮ್ಮ ಹದ್ದಿವರೆಗೆ ನಮ್ಮ ಜವಾಬ್ದಾರಿ, ಆ ಕಡೆ ಮಾಡೋದು ಅವ್ರ ಜವಾಬ್ದಾರಿ. ಕರ್ನಾಟಕ CM ಜೊತೆ ಮಾಡ್ತೀವಿ. ಯಾಕಂದ್ರೆ ಅವರು ಹೇಳಿದಾರೆ ಸ್ಟ್ರಿಕ್ಟು, ನೀವು ಬಂದ ಮೀಟಿಂಗ್ ಮಾಡಿ ಅಂತ. ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಬೇಗ ನೀವು ಇವೆಲ್ಲ ಹ್ಯಾಂಡ್ ಓವರ್ ಆಗಬೇಕು. ಬಹುಮಾಡಿ ಕಟ್ಟಡ ನಮ್ಮ ಇಲಾಖೆಗೆ ಸಂಬಂಧಪಟ್ಟು ಅದು ನಮ್ಮ ಕೈಯಲ್ಲಿದೆ, ನಾವು ಮಾಡ್ತಾ ಇದ್ದೀವಿ. ಅದನ್ನು ಇಶ್ಯೂ ರೀ. ನಮಗೆ ಎಲಿವೇಟೆಡ್ ಕಾರಿಡಾರ್ದು ಸೊ ನಮ್ಮಿಂದ ಅವರು GST ಪ್ಲಸ್ ರಾಯಲ್ಟಿ ನಮ್ಮಿಂದ ಸ್ಟೇಟ್ ಗೌರ್ಮೆಂಟ್ ಅವ್ರು ಬೇರ್ ಮಾಡಬೇಕಂತ ಹೇಳಿದ್ರು. ಅದನ್ನು ಆಲ್ರೆಡಿ ನಾವು ದುಡ್ಡು ಕೊಟ್ಟಿದ್ದೀವಿ ಅವ್ರಿಗೆ, ಅಂದರೆ ಲೆಟ್ರ್ ಕೊಟ್ಟಿದ್ದೀವಿ. ಅದೇನೋ GST ಇರ್ತೈತೆ ನಾವು ಕೊಡ್ತೀವಿ ಅಂತ. ಸೊ ಅದು ಕೊಟ್ಟರೆ ಇಮಿಡಿಯೇಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಅದು ಹೆಚ್ಚು ಕಮ್ಮಿ ಸಾಲ್ವ್ ಆಗಿ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಲ್ಯಾಂಡ್ ಅಕ್ವಿಷನ್ ಪ್ರಾಬ್ಲಮ್ ಅದು 2-3 ಇಶ್ಯೂ ಬಂದಿದ್ರು. ಲ್ಯಾಂಡ್ ಅಕ್ವಿಷನ್ ಅಂದರೆ ಬೇರೆ ಬೇರೆ ಕೆಲವರು ಮಂತ್ರಿಗಳ ಸಜೆಷನ್ ಕೊಟ್ಟರು, ನೀವು ಕೋರ್ಟ್ನಲ್ಲಿ ದುಡ್ಡು ತುಂಬಿಡಿ, ಅದು ಅವ್ರವ್ರ ಜಗಳ. ಆ ಜಗಳ ಅಂದರೆ ನಾವು ಬಗೆಹರಿಸಕ್ಕಿಲ್ಲ. ನೀವು ಕೋರ್ಟ್ನಲ್ಲಿ ನಾವು ದುಡ್ಡು ತುಂಬ್ತೀವಿ,
ಯಾರಿಗೆ ಕೋರ್ಟ್ ಆದೇಶ ಮಾಡಿದೆ ಅವ್ರು ದುಡ್ಡು ಕೊಡ್ತೀವಿ, ನಮ್ಗೆ ಲ್ಯಾಂಡ್ ಕೊಟ್ಬಿಡಿ. ಬೇರೆ ಬೇರೆ ಇದು ಒಂದು ಕಡೆ 10 ಎಕರೆ ಇದೆ, 20 ಇದೆ, 30 ಇದೆ, ಅಂದರೆ ವೇರಿಯಸ್ ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ಬೇರೆ ಬೇರೆ ವಿಷಯ ಇದೆ. ಯಾವುದ್ರೆ ಸೊ ಅದು ಸಮಸ್ಯೆ ಅಂದರೆ ಅವನದು ಟೈಮ್ ಮುಗಿದೋಗಿದ್ದಾರೆ. ಅವನದೇನು ಟೈಮ್ ಕೊಟ್ಟರೆ ಮುಗಿದೋಗಿದೆ, ಅವನು ಈಗ ವಾಪಸ್ ಹೋಗಿದ್ದಾನೆ. ಈಗ ಕೋರ್ಟ್ನಿಂದ ಕ್ಲಿಯರ್ ಆಗಿದೆ. ನಾವು ರಿಕ್ವೆಸ್ಟ್ ಆಗಿದೆ, ಕೋರ್ಟ್ನಿಂದ ಕ್ಲಿಯರ್ ಆಗಿದೆ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರ ಚೇರ್ಮನ್ಗೆ, ನಿನ್ನೆ ಅದು ಕೂಡ ಇಶ್ಯೂ ಬಂದರೆ ಸೊ ಇದ್ದವನಿಗೆ ಮುಂದುವರ್ಸ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಅಗ್ರಿ ಆಗಿದ್ದಾನೆ, ಅವನೇ ಬಂದು ಮಾಡ್ತಾರಂತ. ಸೊ ಅದು ಹೆಚ್ಚು ಕಮ್ಮಿ ನಾವು ಏಪ್ರಿಲ್ ಒಳಗೆ ಅಥವಾ ಮೇದೊಳಗೆ ಮುಗಿಸ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅದು ಎನಿ ಟೈಮ್ ಕೆಲಸ ಸ್ಟಾರ್ಟ್ ಆಗ್ಬೋದು. 10,000 ಕೋಟಿದು ಈಗ ಏನದಲ್ಲ ಪೆಂಡಿಂಗ್ ಇದ್ದು 10,000 ಕೋಟಿದಲ್ಲಿ ಸುಮಾರು ಒಂದು 2,000 ಕೋಟಿ ಖರ್ಚಾಗಿದೆ. ಇನ್ನೂ 2,000 ಕೋಟಿ ಖರ್ಚಾಗಬೇಕಂತ ಎಲ್ಲ ಕೋಟಿ ಟೋಟಲ್ 10,000 ಕೋಟಿ ಅವರು ಬಿಡುಗಡೆಯಾಗಿ ಅರ್ಧ ಕೆಲಸ ಆಗಿ ಅರ್ಧ ಮಾಡಿದ್ದಾರೆ. ಇದು ಸ್ಟಕ್ ಆಗಿದ್ದು ಮಧ್ಯ ಹೋದ್ಮೇಲೆ ಫಾರೆಸ್ಟ್ ಇಶ್ಯೂ ಬಂತು, ಬೇರೆ ಯಾವುದೋ ಎಲೆಕ್ಟ್ರಿಕಲ್ ಪೋಲ್ ಇಶ್ಯೂ ಬಂತು, ಅಥವಾ ಯಾರೋ ಕೋರ್ಟ್ಗೆ ಹೋಗಿದ್ದಾರೆ. ಸೊ ಇದು ಇಶ್ಯೂ ಬಂದು ನಿಂತಿದೆ. ಇನ್ನು 2,000 ಕೋಟಿ ಖರ್ಚಾಗಬೇಕು ಅವ್ರದ್ದು. ಇದೆ, ಕೆಲವು ಕಡೆ ಇದೆ. ಅದು ನಾವು ನಿನ್ನೆ ಅವರು ಕೂಡ ಡಿ ಸಿ ಅವ್ರ ಜೊತೆ ನೇರವಾಗಿ ಮಾತಾಡಿದರು ಮಂತ್ರಿಗಳು. ಅದಕ್ಕಿಂತ ಮುಂಚೆ ನಾವು ಮಾತಾಡಿದ್ವಿ. ಸೊ ಎಲ್ಲರೂ ಒಂದು ತಿಂಗಳು 2 ತಿಂಗಳು ಟೈಮ್ ತೊಗೊಂಡಾರೆ. ಸೊ ಫೈನಲ್ ಆಗಿ ಮಾರ್ಚ್ 31 ಡೆಡ್ ಲೈನ್ ನಮ್ಮಿಂದ. ಆಗಲಿಲ್ಲ ಅಂದ್ರೆ ಆ ಕೆಲಸಕ್ಕೆ ಅಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ ಅವರು. ಆ್ಯಸ್ ಇಟ್ ಈಸ್ ಏನು ಇರ್ತೈತೆ ಅಷ್ಟು ಕ್ಲೋಸ್ ಮಾಡ್ತಾರೆ ಅವರು. ಇಲ್ಲ ಅದನ್ನು ಆಮ್ಯಾಗ ಮಾಡ್ತಾರೆ ಅವರು. ನಾವು ಅವ್ರಿಗೆ ಏನು ಹೇಳಿದಿವಲ್ಲ, ಏನು ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ವಿ, ಇನ್ನೇನು ಫಾರೆಸ್ಟ್ ಏನೋ ಕೊಡ್ತೀವಿ ಅಂತೇಳಿ ಅದನ್ನು ಕೊಡದೆ ಹೋದರೆ ಅಷ್ಟು ಕ್ಲೋಸ್ ಮಾಡ್ತಾರೆ ಅವರು. ನಾವು ಕೊಟ್ಟರೆ ಅದೇನು ಇನ್ನೂ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅವ್ರು ಕಂಟಿನ್ಯೂ ಮಾಡ್ತಾರೆ. ನಾವು ಇವನ್ನೆಲ್ಲ ಮಾಡಿಕೊಡ್ಬೇಕು. ಕೆಲಸ ಎಲ್ಲ ಮುಗಿದು ಬಿಲ್ ಪೆಂಡಿಂಗ್, ಬಿಲ್ ಬಿಡುಗಡೆ ಆಗಲಿಲ್ಲ, ಬಾಕಿ ಆಗ್ತಿದೆ. ಇಲ್ಲ ಅಲ್ಲೇನು ಬಾಕಿ ಇಲ್ಲ, ಅಲ್ಲೆಲ್ಲ ಫುಲ್ ಹಳೆ ಬಾಕಿ ಇಲ್ಲ. ನ್ಯಾಷನಲ್ ಲೆವೆಲ್ದಾಗ ಹಳೆ ಬಾಕಿ ಇಲ್ಲ. ಅವ್ರು ದುಡ್ಡು ಖರ್ಚು ಮಾಡೋದು ನಮ್ಮ ಬೆಣ್ಣತ್ತಾರ, ಖರ್ಚು ಮಾಡ್ತಾ ಇಲ್ಲ ಅಂತ ನಮಗೆ ಬೆಣ್ಣತ್ತಾರ. ನೀವು ಹೇಳೋದು ನಮ್ಮ ಸ್ಟೇಟ್ ಲೆಕ್ಕ, ಸ್ಟೇಟ್ ಬೇರೆ, ನ್ಯಾಷನಲ್ ಲೆಕ್ಕ ಬೇರೆ. ಯಾವುದ್ರೆ ಅವ್ರು ಅದನ್ನು ಕೋರ್ಟ್ಗೆ ಹೋಗಿ ಹೆಚ್ಚಿಗೆ ಮಾಡ್ಕೋತಾರೆ. ಅದೇ ಭಯ ಅವ್ರಿಗೆ. ನಾವೆಷ್ಟು ಡಿಲೇ ಮಾಡ್ತೀವಿ ಅಷ್ಟು ಕೋರ್ಟ್ಗೆ ಹೋಗಿ ಅವರು ಜಾಸ್ತಿ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ನಮಗೂ ಡಿಲೇ ಆಗಿದೆ ಅಂತ ಅದು ಹೊರೆ ತಪ್ಪಿಸ್ಲಿಕ್ಕೆ ಅವ್ರದ್ದು ರಿಕ್ವೆಸ್ಟ್. ಒಂದು 5-6 ಇಶ್ಯೂ ಇದೆ. 5-6 ಕಡೆ ಕೊಡಬೇಕು. 5-6 ಕಡೆ ಲ್ಯಾಂಡ್ ಅಕ್ವಿಷನ್ ಇದೆ. 5-6 ಕಡೆ ನಮ್ಮ ಡಿ ಸಿಗಳ ಕಡೆ ಪೆಂಡಿಂಗ್ ಇದೆ. ಅಂದರೆ ಒಂದೇ ಕಡೆ ಎಲ್ಲ ಬೇರೆ ಬೇರೆ ಇಶ್ಯೂದಾಗ ಬೇರೆ ಬೇರೆ ಅವ್ರು ಯಾರು ಇಂಡಿವಿಜುವಲ್ ಕೇಸ್ ಹಾಕ್ಬೋದಲ್ಲ. ಈಗ ಸರ್ಕಾರ ಹಾಕ್ಬೇಕಂತೇನಿಲ್ಲ. ಸರ್ಕಾರ ಅವರು ಯಾರು ಹಾಕ್ಬೋದು, ಎಫೆಕ್ಟೆಡ್ ಪರ್ಸನ್ ಹಾಕ್ಬೋದಲ್ಲ. ಅದು ಅವ್ರ ಸಮುದಾಯದವ್ರು ಹಾಕ್ಬೋದು, ರಿಲಿಜಿಯಸ್ದವ್ರು ಹಾಕ್ಬೋದು. ಯಾರು ಕೇಸ್ ಇವರೇ ಹಾಕ್ಬೇಕಂತೇನಿಲ್ಲ ಕಾನೂನಲ್ಲಿ. ಅದು ಯಾರು ಎಫೆಕ್ಟೆಡ್ ಪರ್ಸನ್ ಅಥವಾ ಸಂಬಂಧಪಟ್ಟವ್ರ ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ, ಹಾಕ್ಬೋದು. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಯಾರಿಗೆ ಬಿಜೆಪಿಯಲ್ಲಿ ಹಂಗೇನಾದ ಅವ್ರು ಉಪಾಧ್ಯಕ್ಷ ಕೊಡೋದು ನಾವು ಟಿಕೆಟ್ ಕೊಡೋದು ಏನು ಸಂಬಂಧ ಇಲ್ಲ. ಅದು ಬೇರೆ ವ್ಯತ್ಯಾಸ. ಅದು ಅವ್ರ ವಿಷಯ ಬೇರೆ, ನಮ್ಮ ವಿಷಯ ಬೇರೆ ಇಲ್ಲ. ಇದ್ರೆ ಇರ್ಬೋದು ಅದಕ್ಕೆ ಸಂಬಂಧ. ನಮ್ದು ಇನ್ನೂ ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ. ಅದರ ಲಿಸ್ಟ್ ಕೊಡ್ತೀವಿ. ಆಮ್ಯಾಗ ಅವ್ರು ಸ್ಟೇಟ್ ಡಿಸ್ಕಷನ್ ಆಗೋದು ಇನ್ನೊಂದು ಮಿನಿಮಮ್ 1 ತಿಂಗಳು. ಇನ್ನೊಂದು ಕಡೆ CM ಆಯಿತು, ಅವರು ಪ್ರತಿಯೊಬ್ಬರು ಗೌರ್ಮೆಂಟಲ್ಲಿ ಇದು ಅವಶ್ಯಕತೆ ಇದೆಯಾ ಅಂತ ಹೇಳ್ತಾರೆ.
ಏನೊಂದೊಂದು ಸಲ ಹೇಳಲಿಕ್ಕೆ ಆಗೋಲ್ಲ, ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತವೆ, ಏನು ಮಾಡೋದು? ಓವರ್ ಸ್ಪೀಡ್ ಹೋಗುತ್ತೆ, ಬ್ರೇಕ್ ಸರಿ ಇರೋದಿಲ್ಲ, ಸರಿಯಾಗಿ ನಿಲ್ಸಂಗಿಲ್ಲ, ರಸ್ತೆ ಸರಿ, ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ. ಆಕ್ಸಿಡೆಂಟ್ ಆಗ್ತಾವೆ, ಮತ್ತೆ ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ಇದೇನು ನಮ್ಮ ಕಡೆ ಅಷ್ಟೇ ಆಗಲ್ಲ, ಅವ್ರ ಕಡೆ ಆಗಲ್ಲ. ಈಗ ಹೇಳಲ್ಲ, ಮತ್ತು ಅವ್ರು ಹೇಳಿದ್ದವ್ರ ಎಲ್ಲಿ ನಾವು ಕೌಂಟರ್ ಅಟ್ಯಾಕ್ ಅಲ್ಲ ಅದು. ಈಗ BJP ಅವ್ರು ಹೇಳ್ಯಾರ ಮೈಸೂರಾಗ, ಅದೇ ತಯಾರು ಮಾಡ್ಬೇಕು, ನಾವು ರೆಡಿ ಮಾಡ್ಬೇಕು ಅಷ್ಟೇ. ಅವಶ್ಯಕತೆ ಇರಲ್ಲ. ಒಂದೊಂದು ಸಾರಿ ಆ ಸಂದರ್ಭ, ಆ ಫಂಕ್ಷನು, ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರೆ, ಏನೋ ಹೇಳಿಬಿಡ್ತಾರೆ. ರೈತರು ಬರ ಬರ್ಲಿ ಅಂತ ಕಾಯ್ತಾರೆ. ಅವರಿಗೆ ಫ್ರೀ ಕರೆಂಟ್ ಕೊಡ್ತೀವಿ, ನೀರು ಫ್ರೀ ಇದೆ, ಇದೆಲ್ಲ ಬರ ಬರ್ಲಿ ಪರಿಹಾರ ಸಾಲ ಮನ್ನಾ ಆಗಲಿ ಅಂತ ಕಾಯ್ತಾರೆ ಅಂತ ಹೇಳಿಕೆಯಲ್ಲಿ ಇರುವಂಥದ್ದು. ಅದನ್ನೇ ರೈತರ ಬಗ್ಗೆ ವಿವಾದ ಒಂದು ಅಲ್ಲ, ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರೋ ಒಂದ್ಸರಿ ಹಂಗೆ ಆಗಿ ಎಡವಟ್ಟು ಆಗ್ತಾವ, ಆಗೋಲ್ಲ. ಇಲ್ಲಿ ನೀವು ಪಾರ್ಟಿ ಆಫೀಸ್ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನೀವು, ನಿಮ್ಮಿಂದ ಯಾವ ರೀತಿ ಸ್ಟೇಟ್ಮೆಂಟ್ಗಳು ಬರೋಂಗಿಲ್ಲ, ನೀವು ಮೌನವಾಗಿ ಮಾಡ್ತಿರ್ತೀರಿ. ಅದೇ ನಿಮ್ಮ ಪಾರ್ಟಿಯೊಳಗಿದ್ದವ್ರು ಹೇಳಿದಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರೋ ಒಂದ್ಸರಿ ಎಡವಟ್ಟು ಆಗ್ತೈತೆ, ಆಗೋಲ್ಲ. ಅಡ್ವೈಸ್ ಮಾಡ್ತಿರೋರು ಇಲ್ಲ, ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲರೂ ಸೀನಿಯರ್ ಅದಾರ, ಅವ್ರವ್ರು ಎಲ್ಲ ಪ್ರಬುದ್ಧರು ಇದ್ದಾರೆ, ಹಂಗೆ ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ. ಆದ್ರೂ ಪಕ್ಷ ದೃಷ್ಟಿಯಿಂದ ಸಚಿವ ಶಿವಾನಂದ ಪಾಟೀಲ್ ಮಾತಾಡ್ತಾರೆ, ಇಲ್ಲ ಯಾರು ಬಯಸೋಲ್ಲ, ಯಾರು ಬರಗಾಲ ಬಯಸಿ. ಯಾಕಂದ್ರೆ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ವರೆಗೂ ಎಫೆಕ್ಟ್ ಆಯ್ತು. ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ, ತಗೊಳ್ಳೋನು ಅಂತ ತಿನ್ನೋನು ಮಾರೋನು GDP ಮೇಲೆ ಅಲ್ಲಿವರೆಗೆ ಹೋಗ್ತೈತೆ. ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ, ಇಡೀ ದೇಶಕ್ಕೆ ಅನುಕೂಲ ಅದು ರೈತರು. ಗೌಡ್ರ ಸ್ಟೇಟ್ಮೆಂಟ್ ಕೊಟ್ಟಂಗೆ ಕೊಡತ್ತಾರ, ಅವರು ಮಿನಿಸ್ಟರ್ ಅದಾರ. ಇಲ್ಲ, ನಾವು ಯಾವುದ್ಯಾವ್ದು ಪಟ್ಟು ಹಿಡ್ದಲ್ಲ ಏನು ಮಾಡೋದು ಬಿಡೋದು, ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು. ಇಲ್ಲ ಯಾವುದೂ ಇಲ್ಲ, ನಾವು ಯಾವುದು ಹೇಳಿಲ್ಲ ಕೇಳಿಲ್ಲ. ಅದು ಕೊಡಬೇಕು, ಅದು ಬಿಡಬೇಕು, ಅದು ಪಕ್ಷ ತೀರ್ಮಾನ ಮಾಡಬೇಕು. ಅದು ಯಾವುದು ಸೂಟೇಬಲ್ ಅನ್ನೋದು ಅವ್ರು ಡಿಸಿಷನ್ ತೊಗೋಬೇಕ್ರೆ. ಹೋಗಿ ಬಂದೇವ್ರೆ. ಈ ಸಲ ಬೆಳಿಗ್ಗೆ ಹೋದಿವಿ, ಸಂಜೆಗೆ ಗೋವಾಕ್ ಬಂದ್ಬಿಟ್ವಿ ಅಷ್ಟೇ. ಹಿಂಗಾಗಿ ಯಾರಿಗೂ ಗೊತ್ತಾಗೋದಿಲ್ಲ. ಇಲ್ಲ ಇಲ್ಲ, ನೋಡೋಣ. ಈಗ ಪಕ್ಷ ಮೇಲೆ ಗೆಲ್ಲಕ್ಕೆ ನಾವು ಪ್ರಯತ್ನ ಮಾಡೋಣ, ಹೆಚ್ಚು ಸೀಟು. ಅದಾದ್ಮೇಲೆ ಮುಂದೆ ಅದ್ರ ಬಗ್ಗೆ. ಸುರ್ಜೇವಾಲ ಅವ್ರಿಗೆ ಭೇಟಿಯಾಗಿದೆ. ಇಲ್ಲ, ನಮ್ಮ ಪಕ್ಷದ ಇದೆ, MP ಇದು ಚರ್ಚೆ ಆಯ್ತು. MP ದು ಹಾಗೇನಿಲ್ಲ, ನಮ್ದು ಪ್ರಮುಖವಾಗಿ ಚಿಕ್ಕೋಡಿ ಬೆಳಗಾವ್. ಮತ್ತೆ ಇವತ್ತು 2 ಡೇಸ್ದಾಗ ಕೊಡ್ಲೇಬೇಕು. ನಾಳೆ ನಾವು ಬಿಜಾಪುರ ಕೊಂತೀವಿ, ಬಿಜಾಪುರ ಅದನ್ನು ಎಲ್ಲ ಕೂಡ ಕೊಡ್ತೀವಿ. ಬಿಜಾಪುರಕ್ಕೆ ಹೋಗ್ತಾರೆ ನಾಳೆ. ಈಗ ಚಿಕ್ಕೋಡಿಯಲ್ಲಿ ಬೇರೆ 3 ಬಂದವರು ಸರ್ ಅಪ್ಲಿಕೇಶನ್, ಬೆಳಗಾವಿ 10 ಬಂದಿದ್ದಾರೆ. ಆದ್ರೂ ಈಗ BJPಯನ್ನು ಅಂದ್ರೆ ಅವ್ರನ್ನ ಸೋಲಿಸಬೇಕು ಅಂತ ಲೆಕ್ಕಾಚಾರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಇಲ್ಲ, ಅಷ್ಟು ಪ್ರಬಲ ಅಭ್ಯರ್ಥಿಗಳು ಯಾರಿಲ್ಲ. ಅಪ್ಲಿಕೇಶನ್ ಪ್ರಬಲ ನಾವು ಮಾಡ್ಬೇಕಾಯ್ತು. ಎಲ್ಲ ಸೂಟು ಹೊಲಿಸಿ ಎಲ್ಲ ಕಟಿಂಗ್ ಮಾಡಿ ರೆಡಿ ಮಾಡಿ ಅವನ್ನೆಲ್ಲ ತಾಯಿ ಹಾಕಿ ಕುಡಿಸ್ಬೇಕಾಯ್ತು. ರೆಡಿ ಮಾಡ್ಬೇಕು ನಾವು. ಇದ್ರಾಗ ಅವನ್ನೆಲ್ಲ ಇನ್ನು 3 ತಿಂಗಳೈತಿ. ಜಿಮ್ ಕಳಿಸ್ತೀವಿ, ಜಿಮ್ನಾಗ ಓಡಾಡ ಅಂತ ಹೇಳ್ತೀವಿ. ಹಾಯ್ ಪ್ಯಾಟ್ ಕೊಲ್ಲಾಪುರ ಮಿಲ್ಕ್ ಕುಡಿ ಅಂತ ಹೇಳ್ತೀವಿ ಅವನಿಗೆ. 100% ಹೆಲ್ಪ್ ಆಗುತ್ತೆ. ಹೇಳಿದೀವಿ. ಈಗ ನಾವು ನಮ್ಮ ಲಿಸ್ಟಲ್ಲಿ ನಾವೆಲ್ಲ ಜಿಲ್ಲಾ ಇನ್ನೊಂದ್ಸಾರಿ ಫೈನಲ್ ಕೂಡಿ ಒಬ್ಬರನ್ನ ಹೇಳ್ತೀವಿ ಇಂಥವ್ರನ್ನತ್ತ. ಅವ್ರಿಗೆ ಅಡ್ವಾನ್ಸ್ ಆಗಿ ಹೇಳ್ತೀವಿ ಕೆಲಸ ಮಾಡಲಿಕ್ಕೆ. ಹೈಕಮಾಂಡ್ ಒಪ್ಪಿಗೆ ತಗೊಳ್ತೀವಿ. ಇಲ್ಲ, ಅರ್ಜಿ ಕೊಡಬೇಕಲ್ಲ, ಅರ್ಜಿ ಕೊಡೋದು ನಮ್ಗೆ ಹೆಂಗೆ ಗೊತ್ತಾಗಬೇಕು? ಕರೆಕ್ಟ್. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕುರುಬ ಸಮುದಾಯಕ್ಕೆ ಬರಬೇಕು ಅನ್ನೋದು ಲೆಕ್ಕಾಚಾರ, ಜೊತೆಗೆ ತಾವು ಹೇಳಿಕೆಯನ್ನು ಕೊಟ್ಟಿದ್ವಿ. ಈಗ ಒಂದು ಜಾತಿಯನ್ನ ನೋಡಿ ಅಥವಾ ಗೆಲ್ಲದೇ ಇರುವಂತ ಅಭ್ಯರ್ಥಿಗೂ ಅದು ಸಿಗುವಂತ ಸಾಧ್ಯತೆ ಬರ್ತದೆ. ಯಾಕಂದ್ರೆ ಜಾತಿ
ನಾನು ಸೆಪ್ಪಾಡದಲ್ಲಿ ಭಾಷಣ ಮಾಡಿದ್ದು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀನಿ. ಸೆಪ್ಪಾಡ ಭಾಷೆಯಲ್ಲಿ ಕುರುಬರು ಇವ ಅಷ್ಟು ಪ್ರಬಲ ಇರಬೇಕು, ಎಲ್ಲ ರೀತಿ ಇದ್ದರೆ ಚಿಂತನೆ ಇದೆ ಅಂತ ಹೇಳಿದ್ದೀವಿ. ಕೊಡ್ತು ಅಂತೇಳಿ ಹೇಳಿಲ್ಲ. ಈಗ ಅವ್ರನ್ನು ಇಬ್ಬರು ಅರ್ಜಿ ಕೊಟ್ಟಿದ್ದಾರೆ ಕುರುಬರಲ್ಲಿ, ಅವ್ರನ್ನ ಕರೆಸ್ತೀವಿ, ಅವ್ರ ಸಮುದಾಯಕ್ಕೆ ಕರೆಸ್ತೀವಿ, ಅವ್ರು ಎಷ್ಟು ಅವ್ರಿಗೆ ಬ್ಯಾಕ್ ಮಾಡ್ತಾರೆ ಚರ್ಚೆ ಮಾಡ್ತೀವಿ. ಎಸ್ ಅಂದರೆ ಮಾಡ್ತೀವಿ, ಇಲ್ಲ ನಮ್ಗೆ ಆಗೋಲ್ಲ ಅಂತ ಅವ್ರಿಗೆ ಕ್ಯಾಂಡಿಡೇಟ್ ಇಲ್ಲ ಅಂದರೆ ಇಲ್ಲ, ಅದೇನು ಪ್ರಶ್ನೆ. ನಾವು ಚಿಂತನೆ ಮಾಡ್ತೇವೆ ಅಂತ ಹೇಳಿದ್ವಿ, ಕೊಡ್ತೀವಿ ಅಂತ ಎಲ್ಲಿ ಹೇಳಿಲ್ಲ ಭಾಷೆ. ನಮಗೆ ನಿಮಗೆ ಗೊತ್ತಿದ್ರೆ ಹೇಳಿ, ನಮಗೆ ಗೊತ್ತಿಲ್ಲ. ಅದೇ ಸರ್ಕಾರ ನಿಲುವು ಇದೆ. ನಾವು ನಮ್ಮ ಸರ್ಕಾರ ಬಂದರೆ ಅದನ್ನು ಲಿಫ್ಟ್ ಮಾಡ್ತೀವಿ, ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದರಲ್ಲಿ ಪಾರ್ಟ್ ಆಫ್ ಅದು ಇದು ನಮ್ದು ಮ್ಯಾನಿಫೆಸ್ಟೋದಲ್ಲಿ ಬಹುಶಃ ಇರ್ಬೋದು ಅದು. ಸೊ ನಾವು ಬಂದರೆ ಅದನ್ನ ತೆಗಿತೀವಿ ಅಂತ ಹೇಳಿದ್ದೀವಿ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಒಂದು ಆಲ್ರೆಡಿ ಅನೌನ್ಸ್ ಮಾಡಿದ್ದೀವಿ ನಾವು, ಬ್ಯಾನ್ ಲಿಫ್ಟ್ ಮಾಡ್ತೀವಿ ಅಂತ ಹೇಳಿ. ಯಾವುದ್ರೆ ಈ ಮ್ಯಾಟರ್ ಕೋರ್ಟ್ನಲ್ಲಿ ಇರೋದ್ರಿಂದ ಕೋರ್ಟ್ನಲ್ಲಿ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಲ್ಲ, ಇಲ್ಲ ಆಗಲ್ಲ. ನಮ್ಮ ಸರ್ಕಾರ ನಿಲುವಾಗಿ ಹೇಳ್ತೀವಿ, ಅಲ್ಲಿ ನಾವು ಇದನ್ನ ವಿಡ್ರಾ ಮಾಡಿದೆ ಅಂತ ಹೇಳಿದ್ರೆ ಹೇಳ್ತೀವಿ. ಇಲ್ಲ ಕೋರ್ಟ್ ಡಿಸಿಷನ್ ಮುಂಚೆ ಇತ್ತಲ್ಲ, ಮುಂಚೆ ಇಲ್ಲದೆ ನಾವು ಮಾಡಿಲ್ಲ, ಮುಂಚೆ ಇತ್ತು, ಈಗ ಬ್ಯಾನ್ ಮಾಡಿದ ಅಂತ ನಾವು ವಿಡ್ರಾ ಮಾಡ್ತೀವಿ ಅಂತ ಹೇಳ್ತೀವಿ. ಅದನ್ನು ಕೋರ್ಟಿಗೆ ತಿಳಿಸ್ಬೇಕಾಗಿದೆ. ಯಾಕೆ ನಮ್ಮ ಅಬ್ಜೆಕ್ಷನ್ ಕೇಳಕ್ಕೆ ಆಯ್ತಲ್ಲ, ನಾವು ಹೇಳಬೇಕಾಗ್ತೀವಿ. ನಿಮ್ಮ ಸ್ಟ್ಯಾಂಡ್ ಏನು ಕೇಳಿದಾಗ ನಾವು ವಿಡ್ರಾ ಮಾಡ್ತೀವಿ ನಮ್ಮ ಸರ್ಕಾರ ಅಂತ ಹೇಳಬೇಕಾಗುತ್ತೆ. ಸರ್, ಇಂಡಿಯಾ ಗಠಬಂಧನದಿಂದ ಮಿತ್ರ ಪಕ್ಷಗಳು ಆಮ್ ಆದ್ಮಿ ಪಕ್ಷ ಮತ್ತು ತೃಣಮೂಲ ಕಾಂಗ್ರೆಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಮಂತ್ರಿಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಕಡೆಯಿಂದ ಯಾವುದೇ ರೀತಿಯಿಂದ ವ್ಯಕ್ತಿ ಬರ್ತಾ ಇಲ್ಲ. ಯಾರಲ್ಲಿ ಕಾಂಗ್ರೆಸ್ನಿಂದ ಯಾರು ನಾ ಬೆಂಗಳೂರಾಗ ಆಲ್ರೆಡಿ ಹೇಳಿದ್ರು, ಅದ್ರ ಬಗ್ಗೆ ಹೇಳಿದ್ವಿ. ನಾವು ಸ್ವಾಗತ ಮಾಡ್ತೀವಿ ಅಂತ ಹೇಳಿವಿ. ಟಾಲೆಸ್ಟ್ ಲೀಡರ್ ಅದಾರ, ಗುಡ್ ಡಿಸಿಷನ್ ಅಂತ ಹೇಳಿವ್ರಿ. ಸರ್ಕಾರಕ್ಕೆ ವರದಿ ಕೊಡ್ತಾ ಇದಾರೆ ಈ ವಾರಲ್ಲಿ. ಆದ್ಮೇಲೆ ಮುಂದೆ ಅದೆಲ್ಲ ಲೀಗಲ್ ಒಪಿನಿಯನ್ ಹೋಗ್ಬೇಕು, ಸೆಕ್ರೆಟರಿ ಡಿಸಿಷನ್ ತಗೋಬೇಕು, ಎಲ್ಲರ ಡಿಸಿಷನ್ ತಗೋಬೇಕು. ಅಂತಿಮವಾಗಿ ಸರ್ಕಾರ ಈಗ ಟೈಮ್ ತೊಗೊಳ್ತೈತೆ, ಆದರೆ ಒಂದು ಹಂತಕ್ಕೆ ಬಂದಿದೆ. ಈಗ ಎಲ್ಲ ಮಂದಿ ಕೇಳಿದ್ರು ಸರ್, ನಮ್ಮದು ಒಂದು ಬೇಡಿಕೆ ಇದೆ ಸರ್. ಪತ್ರಿಕಾ ಭವನ ಇನ್ನೂವರೆಗೂ ಸರ್ ಆಗಿಲ್ಲ. ಮೊನ್ನೆ ಅಧಿವೇಶನ ಟೈಮ್ ಬಂದಾಗ ಎಲ್ಲ ಮಿನಿಸ್ಟ್ರು ಬಂದು ನಿಮ್ಮ ಪ್ರೆಸ್ ಕ್ಲಬ್ ಎಲ್ಲ ಐತೆ ಅಂತ ಕೇಳಿದಾಗ ನಮ್ಗೆ ಕೊಡೋಕೆ ಉತ್ತರ ಇರಲಿಲ್ಲ ಸರ್. ಎಲ್ಲಾದರೂ ಕಟ್ರಿ ಒಂದು, ಯಾಕಂದ್ರೆ ನಾವು ಕಟ್ಟಿ ಮೇಲೆ ಕೂತ ಸುದ್ದಿ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮೈಸೂರಲ್ಲೆಲ್ಲ ಒಂದು ಇದ್ರು ಮತ್ತೊಂದು. ಆದರೆ ಈಗಿಲ್ಲ, ನಿಮ್ಮಲ್ಲಿ ಎರಡದಲ್ಲ, ನಿಮ್ಮಲ್ಲೇ ಎರಡು ಗ್ರೂಪ್ ಅದ. ಈಗ ನಾವು ಮಾಡಿದೆ ಸರ್, ಏನಿಲ್ಲ ಸರ್ಕಾರ ದುಡ್ಡ ಮಾಡಿ ಎಷ್ಟು ವರ್ಷ ಸರ್ ಈಗ ಎಲ್ಲ ಜಾಗ ಎಲ್ಲಿದ್ರಿ ಈಗ ಅದಕ್ಕೆ? ಅದು ಅವ್ರೇನೋ ಕೋರ್ಟ್ನವ್ರು ಅಬ್ಜೆಕ್ಷನ್ ಮಾಡ್ಯಾರ. ಕೋರ್ಟ್ ಜಡ್ಜ್ ಏನೋ ಅಬ್ಜೆಕ್ಷನ್ ಮಾಡ್ಯಾರ ಅದಕ್ಕೆ. ಇಲ್ಲ ಸರ್, ಅದೆಲ್ಲ ಕ್ಲಿಯರ್ ಆಗೈತೆ ಅಂತ ಮನೆ ಡಿ ಸಿ ಅವ್ರು ಹೇಳಿದ್ರು ಸರ್. ಈಗ ಗೌರ್ಮೆಂಟ್ ಒಂದು ಲೆಟರ್ ಇತ್ತು, ಅದಕ್ಕೆ ಯಾವುದೋ ಅಬ್ಜೆಕ್ಷನ್ ಇಲ್ಲ. ಅದೇ ಸರ್, ಯಾವ್ದ್ರ ಅಬ್ಜೆಕ್ಷನ್ ಇದ್ರು ಸಹ ಬೇರೆ ಕಡೆ ಏನು ಜಾಗ ಇಟ್ಕೊಂಡು ವಾತಾವರಣಕ್ಕೆ ಜಾಗ ತೋರಿಸಿ ಎಲ್ಲಿ ಕಟ್ಕೊಡ್ತೀವಿ. ಜಾಗ ಕೊಟ್ರೆ ನಾವು ಕಟ್ಸ್ಕೊಡ್ತೀವಿ. ವಾರ್ತಾ ಇಲಾಖೆ ಆಫೀಸರ್ ಅಲ್ಲಿ ಕಾಂಪ್ಲೆಕ್ಸ್ ಶಿಫ್ಟ್ ಮಾಡ್ರಿ. ಇದ್ರ ಜಾಗದಾಗ ನಮ್ಮ ಭವನ ಕಟ್ಕೊಟ್ಬಿಡ್ರಿ. ವಾರ್ತಾ ಇಲಾಖೆ ಅಂತ ಇಲ್ಲೇ ಬರ್ತಾರ ಡಿ ಸಿ ಆಫೀಸ್. ಅದೇ ಜಾಗದಾಗ ಹಂಗೆ ಮಾಡ್ರಿ, ಅದು ಬೆಸ್ಟ್ ಅದ. ಅದೇ ಜಾಗದಾಗ ವಾರ್ತಾ ಇಲಾಖೆ ಅದು ಬೆಸ್ಟ್. ಈಗ ಕಾಂಗ್ರೆಸ್ ಅವರು ಕಾರ್ಪೊರೇಷನ್ ಟೇಕ್ ಓವರ್ ಮಾಡ್ಕೊಳ್ಳಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನಾವೇನು ಟೇಕ್ ಓವರ್ ಮಾಡ್ತೇವೆ, ಎಲ್ಲ ಏನೇನು ಮಾಡೋದು, ಏನೇನು ನಮ್ಮ ಪಾತ್ರ ಏನು ಟೇಕ್ ಓವರ್ ಅಂದ್ರೆ ಅಂದೇ ಇಲೆಕ್ಟೆಡ್ ಬಾಡಿ ಹೆಂಗೆ ಟೇಕ್ ಓವರ್ ಮಾಡೋದು ಬಿಜೆಪಿ ಮೆಂಬರ್ಸ್ ಅವರಿಗೆ ಹೇಳ್ಕೊಳ್ತಾ ಇದ್ದಾರೆ ಎಲ್ಲ ನಾವೆಲ್ಲಿ ಹೇಳ್ಕೊಳಕ್ಕೆ ನಮ್ದು ಅವಶ್ಯಕತೆ ಇಲ್ಲ ತಿಳಿದಿ. ಯಾವುದೋ ನೆಕ್ಸ್ಟ್ ಮೇಯರ್ ನೀವು ಕಾಂಗ್ರೆಸ್ ಪಾರ್ಟಿದವರು ಮೇಯರ್ ಆಗ್ತಾರೆ. ನೆಕ್ಸ್ಟ್ ಮೇಯರ್ ಕಾಂಗ್ರೆಸ್ ಮೇಯರ್ ಅದು ಟೆಕ್ನಿಕಲ್ ಗ್ರೌಂಡ್ ಮ್ಯಾಗ ಆಗ್ತಾರೆ ಅಷ್ಟೇ ಹೊರತಾಗಿ. ಟೆಕ್ನಿಕಲ್ ಗ್ರೌಂಡ್ ಅಂದ್ರೆ ಸರ್ ಟೆಕ್ನಿಕಲ್
ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ದಾರೆ, ಇನ್ನೊಮ್ಮಿನ್ನೂ ರೀಟೆಂಡರ್ ಮಾಡಿದ್ದಾರೆ. ರೀಟೆಂಡರ್ ಮಾಡಲಿಕ್ಕೆ ಮತ್ತೆ ಮಾಡಿದ್ದಾರೆ. ರೋಡ್ಸು ಡ್ರೈನೇಜ್ ಮಾಡ್ತಿದ್ದಾರೆ. ಟೀ ತಂದ್ರೆ ಎಲ್ಲರಿಗೂ ಮುನ್ನ ಟೀ ಎಲ್ಲರಿಗೂ ಕೊಟ್ಟು ಎಲ್ಲರೂ ಕೊಟ್ಟು ಬಿಡಿ. ಆಮೇಲೆ ಫಾರೆಸ್ಟ್ ಇಶ್ಯೂ ಇದ್ದಾರೆ. ಕೇಳ್ತಲ್ರ? ಸೊ ಈ ಥರ ಬೇರೆ ಬೇರೆ ಇಶ್ಯೂ ಇರೋದ್ರಿಂದ ಸುಮಾರು 12 ವರ್ಷದಿಂದ ಅಂದ್ರೆ 12 ವರ್ಷದಿಂದ ಇಲ್ಲಿವರೆಗೆ ಸುಮಾರು 15 ನಮ್ಮ ನ್ಯಾಷನಲ್ ಹೈವೇ ಪ್ರಾಜೆಕ್ಟು ಹೆಚ್ಚು ಕಮ್ಮಿ ಸ್ಟಾಪ್ ಆಗಿರ್ಬೋದು ಅಥವಾ ಸ್ಲೋ ಆಗಿರ್ಬೋದು. ಆ ಅಂತಲ್ಲಿದೆ. ಹಿಂದೆ ಸಾಕಷ್ಟು ಸಾರಿ ಚರ್ಚೆ ಆಗಿದೆ, ಸುಮಾರು ಮೀಟಿಂಗ್ಗಳಾಗಿದೆ, ಸುಮಾರು ಸಿ ಎಂ ಮಂತ್ರಿಗಳು ಕೂಡ, ಆದರೂ ಕೂಡ ಅದಕ್ಕೆ ಪರಿಹಾರ ಮಾತ್ರ ಇಲ್ಲಿವರೆಗೆ ಸಿಕ್ಕಿರಲಿಲ್ಲ. ನಾವು 6 ತಿಂಗಳಿಂದ ಇದ್ರ ಬಗ್ಗೆ ನಮಗೆ ಗಮನಕ್ಕಿದೆ. 6 ಮಂತಿಂದ ನಾವು ಟ್ರೈ ಮಾಡ್ತಾ ಇದ್ದೀವಿ ಪರಿಹಾರ ಮಾಡಲಿಕ್ಕೆ. ಸೊ ಈಗ ನಿನ್ನೆ ಅಂತಿಮವಾಗಿ ಒಂದೊಂದಾಗಿ ಚರ್ಚೆ ಮಾಡಿದ್ರು ಅವರು, ಗಡ್ಕರಿ ಅವರು. ಸೊ ನಮಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ, ಸ್ಟೇಟ್ ಗೌರ್ಮೆಂಟು ಇಂಟ್ರೆಸ್ಟ್ ತೊಗೋಬೇಕು, ಸುಮ್ಮನೆ ಇಲ್ಲದ್ರೆ ಹಾಗೆ ಪ್ರೊಲಾಂಗ್ ಮಾಡಿದ್ರೆ ನಾವು ಅದನ್ನು ಕ್ಲೋಸ್ ಮಾಡ್ತೀವಿ ಹೇಳಿದ್ದಾರೆ. ಒಂದು 3 ಮಂತ್ಸ್ ಟೈಮ್ ತೊಗೊಂಡು, ಹೆಚ್ಚು ಕಮ್ಮಿ ಒಂದು 3 ಮಂತ್ಸ್ ಟೈಮ್ ಕೂಡ ಅಂತ ಹೇಳಿದ್ದೀವಿ. ಸೊ ಒಂದು 3 ಮಂತ್ಸಲ್ಲಿ ನಾವು ಸಾಲ್ವ್ ಮಾಡ್ತೀವಿ. ಆಯ್ತಾ, ಅಂಥದ್ದೇನು ಸರ್ಕಾರ ಸಾಲ್ವ್ ಮಾಡದೇ ಇರುವಂಥ ಏನು ವಿಷಯ ಇಲ್ಲ, ಸಾಲ್ವ್ ಮಾಡ್ತೀವಿ. 3 ಮಂತ್ಸ್ ಟೈಮ್ ತೊಗೊಂಡಿದ್ವಿ. ಸೊ 3 ಮಂತ್ಸಲ್ಲಿ ಆದರೆ, ಯಾಕಂದ್ರೆ ಅವ್ರ ದುಡ್ಡು ಸ್ಯಾಂಕ್ಷನ್ ಆಗಿದೆ, ದುಡ್ಡು ಖರ್ಚಾಗ್ತಾ ಇಲ್ಲ. ಅವ್ರದ್ದು ಸಮಸ್ಯೆ ಇರೋದು ದುಡ್ಡಿದ್ರೆ ದುಡ್ಡು ಖರ್ಚಾಗ್ತಾ ಇಲ್ಲ. ಸೊ ಅಲ್ಲೆಲ್ಲ ನೀವು ನೋಡ್ಬಾರ್ದು, ಅರ್ಧ ರಸ್ತೆ ನಿಂತಿದ್ದಾವೆ. ಕೆಲವು ಕಡೆ ದಾರಿಯಲ್ಲಿ ಹೋದಾಗ ಗೊತ್ತಾಗ್ತೈತಿ ನಿಮ್ಗೆ ನ್ಯಾಷನಲ್ ಹೈವೇಗಳು. ಸೊ ಅದಕ್ಕೆ ವೇರಿಯಸ್ ರೀಸನ್ನಿಂದ ಸ್ಟಾಪ್ ಆಗಿದ್ದಾರೆ. ಅದಕ್ಕೊಂದು 3 ಮಂತ್ಸ್ ಟೈಮು ಹೇಳಿದ್ವಿ. ಅವರು ಒಂದು 3 ಮಂತ್ಸಲ್ಲಿ ಏನಾರು ಮಾಡಿ, ಇಲ್ಲ ಸುಮ್ಮನೆ ಕ್ಲೋಸ್ ಮಾಡೋಣ ಅಂತ ಒಂದು ಸಜೆಷನ್ ಮಾಡಿದ್ದಾರೆ. ಕ್ಲೋಸ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದರೆ ಅದು ಲಾಸ್ ನಮಗೆ ಆಗುತ್ತೆ ಕ್ಲೋಸ್ ಮಾಡಿದ್ರೆ ನಮ್ಮ ಸ್ಟೇಟ್ಗೆ. ಸೊ ಈಗಾಗಲೇ ಅವರು ಚೀಫ್ ಸೆಕ್ರೆಟರಿ ಜೊತೆ ಮಾಡಿದ್ದಾರೆ. ನಮಗೆ CM ಜೊತೆ ಮೀಟಿಂಗ್ ಮಾಡಲಿಕ್ಕೆ ಸಂಬಂಧಪಟ್ಟವರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ಕೂಡ ಸಜೆಷನ್ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ನಾವು ಅಲ್ಲಿ ಗೋವಾಕ್ಕೆ ಹೋಗಿಂತ ಮುಂಚೆನೇ ಒಂದು ಮೀಟಿಂಗ್ ಮಾಡಿದ್ರು ನಾವು ಜಿಲ್ಲಾಧಿಕಾರಿಗಳ ಜೊತೆ, ಫಾರೆಸ್ಟು ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆ ಜೊತೆ ಚರ್ಚೆ ಮಾಡಿದ್ರು. ಅದು ಪಾಸಿಟಿವ್ ಆಗಿ ಅವರು ರೆಸ್ಪಾಂಡ್ ಮಾಡಿದ್ದಾರೆ, ಬೇಗ ಮಾಡ್ತೀವಿ ಅಂತ. ಸೊ ಒಂದು 3 ಮಂತ್ಸ್ ಟೈಮ್ ತೊಗೊಂಡಿದ್ವಿ, ಮಾರ್ಚ್ 30ವರೆಗೆ. ಸೊ ಅಲ್ಲಿವರೆಗೆ ನಾವು ಎಲ್ಲ ಅವರು ಇಶ್ಯೂಸ್ ಏನಿದೆ ಕ್ಲಿಯರ್ ಮಾಡಿ ಕೊಡ್ತೀವಿ. ಸೊ ಅದಾದ್ಮೇಲೆ ಹೊಸ ವರ್ಕ್ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಇದೆಲ್ಲ ಕ್ಲಿಯರ್ ಮಾಡಿದ್ರೆ. ಸೊ ನಿನ್ನೆ ಸುಮಾರು 15 ಕಾಮಗಾರಿಗಳು ಎಲ್ಲ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟದ್ದು. ಪ್ರಮುಖವಾಗಿ ಬಿಜಾಪುರ ಹುಬ್ಬಳ್ಳಿಯಲ್ಲಿದೆ. 99% ಕೆಲಸ ಆಗಿದೆ, 1% ಮಾತ್ರ ಉಳಿದಿದೆ, ಓನ್ಲಿ 1%. ಅಷ್ಟಕ್ಕೋಸ್ಕರ ಆಗಿದೆ. ಅದು ನಿನ್ನೆ ಅವ್ರಿಗೆ ಸಂಬಂಧಪಟ್ಟವ್ರ ಜೊತೆ ಮಾತಾಡಿದ್ದೀವಿ. 1% ಅದನ್ನು ಕ್ಲಿಯರ್ ಮಾಡ್ತು ಅಂತ ಹೇಳಿದ್ದಾರೆ. ಆಮೇಲೆ ಕೆಲವು ಕಡೆ ಅವರಿಗೆ ಈ ಮಣ್ಣು ಒಯ್ಯಲಿಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮವರು, ಅವ್ರದ್ದು DC ಅವರು. ಆಮೇಲೆ ಕೆಲವು ಕ್ವಾರಿಗೆ ಪರ್ಮಿಷನ್ ಬೇಕಾಗಿದೆ ಅವರಿಗೆ ಚೆಲ್ಲಿ ಒಯ್ಯಲಿಕ್ಕೆ. ಆಮೇಲೆ ಫಾರೆಸ್ಟ್ನವರು 1 ಎಕರೆ, 2 ಎಕರೆ, 3 ಎಕರೆ, 5 ಎಕರೆ ವೇರಿಯಸ್ ಬೇರೆ ಬೇರೆ ರೋಡ್ನಲ್ಲಿ ಕೂಡ ಪ್ರಾಬ್ಲಮ್ ಇದೆ. ಸೊ ಅದೇ ರೀತಿ ಎಲ್ಲ ಸಾಲ್ವ್ ಮಾಡಲಿಕ್ಕೆ ನನ್ನ ಲೆಕ್ಕಲೆ 100ಕ್ಕೆ 100 ಯಾವುದೂ ಕೂಡ
ಕ್ಲೋಸ್ ಆಗೋಲ್ಲ. ಎಲ್ಲನೂ ಮುಗಿಸ್ಲಿಕ್ಕೆ ನಾವು ಹೇಳಿದ್ದೀವಿ, ಅವ್ರು ರಿಕ್ವೆಸ್ಟ್ ಮಾಡಿದ್ವಿ, ಮಾರ್ಚ್ ಒಳಗೆ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದೇ ಹೇಳಿದಿಲ್ಲ, ಅದೇ ರೀಸನ್ ಅಂದರೆ ಇದೇ ಫಾರೆಸ್ಟು ಡಿ ಸಿ ಅವರಿಂದ ಲ್ಯಾಂಡ್ ಅಕ್ವಿಷನ್ನು ಮೇಜರ್ ಅಂದರೆ ಲ್ಯಾಂಡ್ ಅಕ್ವಿಷನ್ ಕಡೆ ಕೆಲವು ಕಡೆ ಇಶ್ಯೂಸ್ ಇದೆ. ಸೊ ಅದನ್ನೆಲ್ಲ ಹೆಚ್ಚು ಕಮ್ಮಿ ನಿನ್ನೆ ಸಾಲ್ವ್ ಮಾಡಿದ್ದಾರೆ. ಸೊ ನಿನ್ನೆ ಮೀಟಿಂಗ್ ಒಳ್ಳೆ ದಿಶೆಯಲ್ಲಿ ಸಾಗಿದೆ ಮತ್ತು ಮಂತ್ರಿಗಳ ಕೂಡ ಇಲಾಖೆ ಪಾಸಿಟಿವ್ ಆಗಿ ಅವರು ಇದ್ದಾರೆ. ಇಲ್ಲ ಹಳೇದಿದೆ ಎಲ್ಲರೂ ಹೊಸ ರೋಡ್ ಯಾವುದೂ ಇಲ್ಲ. 12ನೇ ಇಶ್ಯೂದಲ್ಲಿ ಸ್ಯಾಂಕ್ಷನ್ ಆಗಿದೆ ಒಂದು ಫಸ್ಟ್ ರೋಡು. 12 ಅಂದರೆ ಈಗ ಹೆಚ್ಚು ಕಮ್ಮಿ 12 ವರ್ಷ ಆಯಿತು. 12 ವರ್ಷ ಆಯ್ತು ಈಗ. ಅದು ಇನ್ನೂ ಹಂಗೆ ಇದೆ. ಈಗ ಕಾರಣ ಅಂದರೆ ಇಶ್ಯೂಸು ಯಾವುದೋ ಸ್ಮಾಲ್ ಇಶ್ಯೂಸ್ ಸಂಬಂಧ. ಚಾಕಲೇಟು ಬೆಳಗಾವಿ ಹೊಸ ಪ್ಯಾರಲಲ್ ರೋಡ್ ಮಾಡ್ತೇವೆ ಅಂತೇಳಿ ಗೋವಾ ಗೌರ್ಮೆಂಟ್ ಇಲ್ಲ, ಸಾಕ್ಲಿ ಟು ಪ್ಯಾರಲಲ್ ಅವಕಾಶ ಫಾರೆಸ್ಟರ್ ಕೊಟ್ಟಿಲ್ಲ. ಏನು ಎಕ್ಸಿಸ್ಟಿಂಗ್ ಇದೆಯಲ್ಲ ಇದನ್ನೇ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಷ್ಟೇ, ಹೊಸದು ಮಾಡ್ತೀವಿ. ಇಲ್ಲಿದ್ದಾರೆ ಕೊಡ್ತೀನಿ. ಯಾವುದೋ ಒಂದು 12ರಲ್ಲಿ ಸ್ಯಾಂಕ್ಷನ್ ಆಗಿದೆ, ಇನ್ನೂ ಮಟ್ಟ ಆಗಿಲ್ಲ ಅದು. ಸೊ ಈಗ ಅದಕ್ಕೆ 58 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಯಾವುದೋ ಇದು ಚೋರ್ಲಾ ನಮ್ಮ ಗಡಿವರೆಗೆ. ಅದು ಹೆಚ್ಚು ಕಮ್ಮಿ ಏಪ್ರಿಲ್ ಒಳಗೆ ಮುಗಿಸ್ತಿರೋ 3 months. ಬಹುಶಃ ಇನ್ನು ಒಂದು ವಾರಲ್ಲಿ ಟೆಂಡರ್ ಮಾಡ್ತಾರೆ. ಅದು ಕೂಡ ಈಗ 15 ದಿವಸ ಹಿಂದೆ ಸ್ಯಾಂಕ್ಷನ್ ಆಗಿರೋದು ಅಮೌಂಟು. ನಾವು ಬಂದ ಮೇಲೆ ಅದಕ್ಕೆ ಪ್ರೆಷರ್ ಮಾಡಿ ಅದನ್ನ ಸ್ಯಾಂಕ್ಷನ್ ಮಾಡಿಸ್ಲಿಕ್ಕೆ ಮಾಡಿದ್ದೀವಿ. ಹಾಂ, ಹೌದು. ಮಹಾರಾಷ್ಟ್ರ, ಗೋವಾ ನಮಗೂ ಹೇಳಿದಾರಲ್ಲ, ಇವು ಮುಗಿಸಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಮುಗದೇ ಎಲ್ಲರ ಇದೆ. ಇದು ಹೇಳಿದ್ರಲ್ಲ 12ನೇದು ಗೋವಾ ಬಾರ್ಡರ್ನಿಂದ ಕುಂದಾಪುರ. ಈಗ ಹೇಳಿದ್ರಲ್ಲ 12ನೇ ವರ್ಷದಲ್ಲಿ ಇದಕ್ಕೂ ಆರ್ಡರ್ ಕೊಟ್ಟಿದ್ದಾರೆ. ಎಕರೆ ಇದೆ ಅವ್ರ ಎಕರೆ. ಅವ್ರಂತಾರೆ ನಮಗೆ ನೀವು ಅಪ್ಲೈ ಮಾಡ್ಬೇಕಂತಾರೆ. ಇವ್ರಿಗೆ ಕೆಲವು ಸಾರಿ ಅಪ್ಲೈ ಮಾಡೋಲ್ಲ ಇವರು. ಅವ್ರದ್ದು ಏನೂ ಇಲ್ಲದೆ ಪರೀಕ್ಷೆ ಇಲ್ಲದೆ ಯಾರು ಫಾರೆಸ್ಟ್ ಮಾಡ್ಲಿಕ್ಕಾಗಲ್ಲ. ಅವ್ರದ್ದು ಇಶ್ಯೂ ಇತ್ತು. ನೀನು ಅವರು ಬಂದೆ ಫಾರೆಸ್ಟ್ ಹೆಡ್ ಕೂಡ. ನಿನ್ನೆ ಅವರು ಕೂಡ ಅಲ್ಲಿದ್ದರು. ಫಾರೆಸ್ಟ್ ಹೆಡ್ಡು, ರೆವಿನ್ಯೂದವ್ರು ಇದ್ದರು, ಮೈನಿಂಗ್ದವ್ರು ಇದ್ದರು, ಆಲ್ ಹೆಡ್ಡು. ಹೌದಾ, ಅವ್ರವ್ರ ಇಲಾಖೆ ಅಬ್ಜೆಕ್ಷನ್ ಬೇರೆ ಬೇರೆ, ಅದೇನು ಪ್ರಶ್ನೆ ಇಲ್ಲ, ಬೇರೆ ಬೇರೆ. ಅದು ಇಶ್ಯೂಸ್ ಇದೆ. ಅದು ಚರ್ಚೆಗೆ ಬಂದಿದ್ರೆ ಆದಷ್ಟು ಅದನ್ನಷ್ಟು ಬೇಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಏನೆಲ್ಲಾದರೂ ಮಾರ್ಚ್ 30ರೊಳಗೆ ಅವ್ರು ಕ್ಲಿಯರ್ ಮಾಡಿ ಕೊಡ್ತೀವಿ. ಇದೇ ಪ್ರಾಬ್ಲಮ್ ರೀ. ಯಾಕಂದ್ರೆ 12ರಿಂದ ಮಾಡೋ ಈಗ 12 ವರ್ಷ ಇರೋಲ್ಲ ಅವನ, ಅವ್ನು ಬಿಟ್ಟು ಹೋಗ್ತಾನೆ ಅವನ. ಅಲ್ಲ, ರಿವೈಸ್ ರೇಟ್ ಮಾಡಿಕೊಟ್ರು ಈ ಇಶ್ಯೂಸ್ ಕ್ಲಿಯರ್ ಆಗದೆ ಏನು ಮಾಡೋರು? ಇಶ್ಯೂಸ್ ಇದೆ ಅಲ್ಲ, ಈ ಇಶ್ಯೂಸ್ ಆಗದೆ ಏನು ಮಾಡ್ಲಿಕ್ಕಾಗಲ್ಲ. ಈಗೆಲ್ಲ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಸೊ ನಾವು ಎರಡು ಸ್ಟೇಟ್ ಕೋಆರ್ಡಿನೇಷನ್ ಬೇಕಾಗುತ್ತೆ. ಇಂಟರ್ಸ್ಟೇಟ್ ಪ್ರಾಜೆಕ್ಟ್ ಇರೋದ್ರಿಂದ ಗೋವಾ ಪ್ರಾಜೆಕ್ಟ್ಸ್ ಇಂಟರ್ಸ್ಟೇಟ್ ಪ್ರಾಜೆಕ್ಟ್ಸ್ NHIS ಜೊತೆಗೆ ಎರಡು ಸ್ಟೇಟ್ ಮತ್ತು ಸೆಂಟರ್ ಮೂರು ಕೋಆರ್ಡಿನೇಷನ್ ಇಲ್ಲ. ಅವ್ರವ್ರ ಸ್ಟೇಟ್ ಅವ್ರು ಸಂಬಂಧಪಟ್ಟದ್ದು. ಯಾಕಂದ್ರೆ ಇಂಟರ್ಸ್ಟೇಟ್ ಬರೋಲ್ಲ. ನಮ್ಮ ಹದ್ದಿವರೆಗೆ ನಮ್ಮ ಜವಾಬ್ದಾರಿ, ಆ ಕಡೆ ಮಾಡೋದು ಅವ್ರ ಜವಾಬ್ದಾರಿ. ಕರ್ನಾಟಕ CM ಜೊತೆ ಮಾಡ್ತೀವಿ. ಯಾಕಂದ್ರೆ ಅವರು ಹೇಳಿದಾರೆ ಸ್ಟ್ರಿಕ್ಟು, ನೀವು ಬಂದ ಮೀಟಿಂಗ್ ಮಾಡಿ ಅಂತ. ನಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಬೇಗ ನೀವು ಇವೆಲ್ಲ ಹ್ಯಾಂಡ್ ಓವರ್ ಆಗಬೇಕು. ಬೆಳಗಾವಿ ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಜೆಕ್ಟ್ ಇದೆ. ಜೊತೆಗೆ ಮಿನಿ ವಿಧಾನಸೌಧ, ಬಹುಮಹಡಿ ಕಟ್ಟಡ, ಇವೆಲ್ಲ ಏನು ಬಹುಮಹಡಿ ಕಟ್ಟಡ ನಮ್ಮ ಇಲಾಖೆಗೆ ಸಂಬಂಧಪಟ್ಟು ಅದು ನಮ್ಮ ಕೈಯಲ್ಲಿದೆ, ನಾವು ಮಾಡ್ತಾ ಇದ್ವಿ. ಅದು ನೋ ಇಶ್ಯೂ ರೀ. ಆಮೇಲೆ ಎಲಿವೇಟೆಡ್ ಕಾರಿಡಾರ್ದು ಸೊ ನಮ್ಮಿಂದ ಅವರು GST ಪ್ಲಸ್ ರಾಯಲ್ಟಿ ನಮ್ಮಿಂದ ಸ್ಟೇಟ್ ಗೌರ್ಮೆಂಟ್ ಅವ್ರು ಬೇರ್ ಮಾಡಬೇಕಂತ ಹೇಳಿದ್ರು. ಅದನ್ನು ಆಲ್ರೆಡಿ ನಾವು ದುಡ್ಡು ಕೊಟ್ಟಿದ್ದೀವಿ ಅವ್ರಿಗೆ, ಅಂದರೆ ಲೆಟ್ರ್ ಕೊಟ್ಟಿದ್ದೀವಿ. ಅದೇನೋ GST ಇರ್ತೈತೆ ನಾವು ಕೊಡ್ತೀವಿ ಅಂತ. ಸೊ ಅದು ಕೊಟ್ಟರೆ ಇಮಿಡಿಯೇಟ್ ಮಾಡ್ತು ಅಂತ ಹೇಳಿದ್ದಾರೆ. ಅದು ಹೆಚ್ಚು ಕಮ್ಮಿ ಸಾಲ್ವ್ ಆಗಿ ನಡೀತಾ ಇದೆ, ವರ್ಕ್ ನಡೀತಾ ಇದೆ. ಲ್ಯಾಂಡ್ ಅಕ್ವಿಸಿಷನ್ ಪ್ರಾಬ್ಲಮ್ ಅದು 2-3 ಇಶ್ಯೂ ಬಂದಿದ್ರು. ಲ್ಯಾಂಡ್ ಅಕ್ವಿಸಿಷನ್ ಅಂದರೆ ಬೇರೆ ಬೇರೆ ಕೆಲವರು ಮಂತ್ರಿಗಳ ಸಜೆಷನ್ ಕೊಟ್ಟರು, ನೀವು ಕೋರ್ಟ್ನಲ್ಲಿ ದುಡ್ಡು ತುಂಬಿಡಿ,
ಅದು ಅವ್ರವ್ರ ಜಗಳ. ಆ ಜಗಳ ಅಂದರೆ ನಾವು ಬಗೆಹರಿಸಕ್ಕೆ ನೀವು ಕೋರ್ಟ್ನಲ್ಲಿ ನಾವು ದುಡ್ಡು ತುಂಬ್ತೀವಿ, ಯಾರಿಗೆ ಕೋರ್ಟ್ ಆದೇಶ ಮಾಡಿದೆ ಅವ್ರು ದುಡ್ಡು ಕೊಡ್ತೀವಿ, ನಮ್ಗೆ ಲ್ಯಾಂಡ್ ಕೊಟ್ಬಿಡಿ. ಬೇರೆ ಬೇರೆ ಇದು ಒಂದು ಕಡೆ 10 ಎಕರೆ ಇದೆ, 20 ಇದೆ, 30 ಇದೆ, ಅಂದರೆ ಬೇರೆ ಬೇರೆ ಪ್ರಾಜೆಕ್ಟ್ನಲ್ಲಿ ಬೇರೆ ಬೇರೆ ವಿಷಯ ಇದೆ. ಯಾವುದ್ರೆ ಸೊ ಅದು ಸಮಸ್ಯೆ ಅಂದರೆ ಅವನದು ಟೈಮ್ ಮುಗಿದೋಗಿದ್ದಾರೆ. ಅವನೇನು ಟೈಮ್ ಕೊಟ್ಟರೆ ಮುಗಿದೋಗಿದೆ, ಅವನು ಈಗ ವಾಪಸ್ ಹೋಗಿದ್ದಾನೆ. ಈಗ ಕೋರ್ಟ್ನಿಂದ ಕ್ಲಿಯರ್ ಆಗಿದೆ. ನಾವು ರಿಕ್ವೆಸ್ಟ್ ಆಗಿದೆ, ಕೋರ್ಟ್ನಿಂದ ಕ್ಲಿಯರ್ ಆಗಿದೆ. ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವ್ರ ಚೇರ್ಮನ್ಗೆ ನಿನ್ನೆ ಅದು ಕೂಡ ಇಶ್ಯೂ ಬಂದರೆ, ಸೊ ಇದ್ದವನಿಗೆ ಮುಂದುವರ್ಸ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಅಗ್ರಿ ಆಗಿದ್ದಾನೆ, ಅವನೇ ಬಂದು ಮಾಡ್ತಾನಂತ. ಸೊ ಅದು ಹೆಚ್ಚು ಕಮ್ಮಿ ನಾವು ಏಪ್ರಿಲ್ ಒಳಗೆ ಅಥವಾ ಮೇದೊಳಗೆ ಮುಗಿಸ್ಲಿಕ್ಕೆ ರಿಕ್ವೆಸ್ಟ್ ಮಾಡಿದ್ವಿ. ಅದು ಎನಿ ಟೈಮ್ ಕೆಲಸ ಸ್ಟಾರ್ಟ್ ಆಗ್ಬೋದು. 10,000 ಕೋಟಿದು ಈಗ ಏನದಲ್ಲ ಪೆಂಡಿಂಗ್ ಇದ್ದು 10,000 ಕೋಟಿದಲ್ಲಿ ಸುಮಾರು ಒಂದು 2,000 ಕೋಟಿ ಖರ್ಚಾಗಿದೆ. ಇನ್ನೂ 2,000 ಕೋಟಿ ಖರ್ಚಾಗಬೇಕಂತ ಎಲ್ಲ ಕೋಟಿ ಟೋಟಲ್ 10,000 ಕೋಟಿ ಅವರು ಬಿಡುಗಡೆಯಾಗಿ ಅರ್ಧ ಕೆಲಸ ಆಗಿ ಅರ್ಧ ಮಾಡಿದ್ದಾರೆ. ಇದು ಸ್ಟಕ್ ಆಗಿದ್ದು ಮಧ್ಯೆ ಹೋದ್ಮೇಲೆ ಫಾರೆಸ್ಟ್ ಇಶ್ಯೂ ಬಂತು, ಬೇರೆ ಯಾವುದೋ ಎಲೆಕ್ಟ್ರಿಕಲ್ ಪೋಲ್ ಇಶ್ಯೂ ಬಂತು, ಅಥವಾ ಯಾರೋ ಕೋರ್ಟಿಗೆ ಹೋಗಿದ್ದಾರೆ. ಸೊ ಇದು ಇಶ್ಯೂ ಬಂದು ನಿಂತಿದೆ. ಇನ್ನು 2,000 ಕೋಟಿ ಖರ್ಚಾಗಬೇಕು ಅವ್ರದ್ದು. ಇದೆ, ಕೆಲವು ಕಡೆ ಇದೆ. ಅದು ನಾವು ನಿನ್ನೆ ಅವರು ಕೂಡ ಡಿ ಸಿ ಅವ್ರ ಜೊತೆ ನೇರವಾಗಿ ಮಾತಾಡಿದರು ಮಂತ್ರಿಗಳು. ಅದಕ್ಕಿಂತ ಮುಂಚೆ ನಾವು ಮಾತಾಡಿದ್ದೀವಿ. ಸೊ ಎಲ್ಲರೂ ಒಂದು ತಿಂಗಳು 2 ತಿಂಗಳು ಟೈಮ್ ತೊಗೊಂಡಾರೆ. ಸೊ ಫೈನಲ್ ಆಗಿ ಮಾರ್ಚ್ 31 ಡೆಡ್ ಲೈನ್ ನಮ್ಮಿಂದ. ಆಗಲಿಲ್ಲ ಅಂದ್ರೆ ಆ ಕೆಲಸಕ್ಕೆ ಅಲ್ಲೇ ಕ್ಲೋಸ್ ಮಾಡಿಬಿಡ್ತಾರೆ ಅವರು. ಆ್ಯಸ್ ಇಟ್ ಈಸ್ ಏನು ಇರ್ತೈತೆ ಅಷ್ಟು ಕ್ಲೋಸ್ ಮಾಡ್ತಾರೆ ಅವರು. ಇಲ್ಲ ಅದನ್ನು ಆಮ್ಯಾಗ ಮಾಡ್ತಾರೆ ಅವರು. ನಾವು ಅವ್ರಿಗೆ ಏನು ಹೇಳಿದಿರಲ್ಲ, ಏನು ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿದ್ವಿ, ಇನ್ನೇನು ಫಾರೆಸ್ಟ್ ಏನೋ ಕೊಡ್ತೀವಿ ಅಂತೇಳಿ ಅದನ್ನು ಕೊಡದೆ ಹೋದರೆ ಅಷ್ಟು ಕ್ಲೋಸ್ ಮಾಡ್ತಾರೆ ಅವರು. ನಾವು ಕೊಟ್ಟರೆ ಅದೇನು ಇನ್ನೂ 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅವ್ರು ಕಂಟಿನ್ಯೂ ಮಾಡ್ತಾರೆ. ನಾವು ಇವನ್ನೆಲ್ಲ ಮಾಡಿಕೊಡ್ಬೇಕು. ಕೆಲಸ ಎಲ್ಲ ಮುಗಿದು ಬಿಲ್ ಪೆಂಡಿಂಗ್, ಬಿಲ್ ಬಿಡುಗಡೆ ಆಗಲಿಲ್ಲ ಅಂತ ಬಾಕಿ ಆಗ್ತಿದೆ. ಇಲ್ಲ ಅಲ್ಲೇನು ಬಾಕಿ ಇಲ್ಲ, ಅಲ್ಲೆಲ್ಲ ಫುಲ್ ಹಳೆ ಬಾಕಿ ಇಲ್ಲ. ನ್ಯಾಷನಲ್ ಲೆವೆಲ್ದಾಗ ಹಳೆ ಬಾಕಿ ಇಲ್ಲ. ಅವ್ರು ದುಡ್ಡು ಖರ್ಚು ಮಾಡೋದು ನಮ್ಮ ಬೆಣ್ಣತ್ತಾರೆ, ಖರ್ಚು ಮಾಡ್ತಾ ಇಲ್ಲ ಅಂತ ನಮಗೆ ಬೆಣ್ಣತ್ತಾರೆ. ನೀವು ಹೇಳೋದು ನಮ್ಮ ಸ್ಟೇಟ್ ಲೆಕ್ಕ, ಸ್ಟೇಟ್ ಬೇರೆ, ನ್ಯಾಷನಲ್ ಲೆಕ್ಕ ಬೇರೆ. ಯಾವುದ್ರೆ ಅವ್ರು ಅದನ್ನು ಕೋರ್ಟಿಗೆ ಹೋಗಿ ಹೆಚ್ಚಿಗೆ ಮಾಡ್ಕೋತಾರೆ. ಅದೇ ಭಯ ಅವ್ರಿಗೆ. ನಾವೆಷ್ಟು ಡಿಲೇ ಮಾಡ್ತೀವಿ ಅಷ್ಟು ಕೋರ್ಟಿಗೆ ಹೋಗಿ ಅವರು ಜಾಸ್ತಿ ಮಾಡ್ಕೊಂಡ್ಬರ್ತಾರೆ. ಯಾಕಂದ್ರೆ ನಮಗೂ ಡಿಲೇ ಆಗಿದೆ ಅಂತ ಅದು ಹೊರೆ ತಪ್ಪಿಸ್ಲಿಕ್ಕೆ ಅದು ರಿಕ್ವೆಸ್ಟ್. ಒಂದು 5-6 ವಿಷಯ ಇದೆ. 5-6 ಕಡೆ ಕೊಡಬೇಕು. 5-6 ಕಡೆ ಲ್ಯಾಂಡ್ ಅಕ್ವಿಷನ್ ಇದೆ. 5-6 ಕಡೆ ನಮ್ಮ ಡಿ ಸಿಗಳ ಕಡೆ ಪೆಂಡಿಂಗ್ ಇದೆ. ಅಂದರೆ ಒಂದೇ ಕಡೆ ಎಲ್ಲ ಬೇರೆ ಬೇರೆ ಇಶ್ಯೂದಾಗ ಬೇರೆ ಬೇರೆ. ಅವ್ರು ಯಾರು ಇಂಡಿವಿಜುವಲ್ ಕೇಸ್ ಹಾಕ್ಬೋದಲ್ಲ. ಈಗ ಸರ್ಕಾರ ಹಾಕ್ಬೇಕಂತೇನಿಲ್ಲ. ಸರ್ಕಾರ ಅವರು ಯಾರು ಹಾಕ್ಬೋದು, ಎಫೆಕ್ಟೆಡ್ ಪರ್ಸನ್ ಹಾಕ್ಬೋದಲ್ಲ. ಅದು ಅವ್ರ ಸಮುದಾಯದವ್ರು ಹಾಕ್ಬೋದು, ರಿಲಿಜಿಯಸ್ದವ್ರು ಹಾಕ್ಬೋದು. ಯಾರ ಕೇಸ್ ಇವರೇ ಹಾಕ್ಬೇಕಂತೇನಿಲ್ಲ ಕಾನೂನಲ್ಲಿ. ಅದು ಯಾರು ಎಫೆಕ್ಟೆಡ್ ಪರ್ಸನ್ ಅಥವಾ ಸಂಬಂಧಪಟ್ಟವ್ರು ಕೇಸ್ ಹಾಕ್ಲಿಕ್ಕೆ ಅವಕಾಶ ಇದೆ ಕಾನೂನಲ್ಲಿ, ಹಾಕ್ಬೋದು. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅದು ಲೋಕಸಭಾ ಚುನಾವಣೆ ಮೊದಲ ಸರ್ ಬೆಳಗಾವಿ ಮರಾಠ ಸಮುದಾಯಕ್ಕೆ ಒಂದು ಕಾರ್ಯಾಧ್ಯಕ್ಷ ಉಪಾಧ್ಯಕ್ಷ ನಿಮ್ಮ ಬಿಜೆಪಿಯವರು ನೀವೇ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಿದ್ರು ಸರ್. ಏನಪ್ಪ ರಾಜ್ಯ ಉಪಾಧ್ಯಕ್ಷ ಯಾರಿಗ್ರೆ ಉಪಾಧ್ಯಕ್ಷ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಹಂಗೇನಾದ ಅವ್ರು ಉಪಾಧ್ಯಕ್ಷ ಕೊಡೋದು ನಾವು ಟಿಕೆಟ್ ಕೊಡೋದು ಏನು ಸಂಬಂಧ ಇಲ್ಲ. ಅದು ಬೇರೆ ವ್ಯತ್ಯಾಸ. ಅದು ಅವ್ರ ವಿಷಯ ಬೇರೆ, ನಮ್ಮ ವಿಷಯ ಬೇರೆ ಇಲ್ಲ. ಇದ್ರೆ ಇರ್ಬೋದು, ಅದಕ್ಕೆ ಸಂಬಂಧ. ನಮ್ದು ಇನ್ನೂ ನಾವು ಸೋಮವಾರ ಮಂಗಳವಾರ ನಾವು ನಮ್ಮ ಫೈನಲ್ ರಿಪೋರ್ಟ್ ಕೊಡ್ತೀವಿ, ಅದರ ಲಿಸ್ಟ್ ಕೊಡ್ತೀವಿ. ಆಮ್ಯಾಗ ಅವ್ರು ಸ್ಟೇಟ್ ಡಿಸ್ಕಷನ್ ಆಗೋದು ಇನ್ನೊಂದು ಮಿನಿಮಮ್ 1 ತಿಂಗಳು. ಪ್ರತಿಯೊಬ್ಬ ಲೀಡರ್ಸ್ ದಿವಸ ಒಂದು ಕಾನ್ಫರೆನ್ಸ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾರೆ. ಒಂದು ಕಡೆ ನೀವು ಡೆವಲಪ್ಮೆಂಟ್ ಮಾಡೋಣ, ಒಂದು ಕಡೆ ರಾಜ್ಯದ ಸಚಿವ ಮಂತ್ರಿ ಹೇಳ್ತಿದೆ, ಇನ್ನೊಂದು ಕಡೆ CM ಆಯಿತು, ಅವರು ಪ್ರತಿಯೊಬ್ಬರು ಒಂದು
ಇದು ಗೌರ್ಮೆಂಟಲ್ಲಿ ಇದು ಅವಶ್ಯಕತೆ ಇದೆಯಾ ಅಂತ ಹೇಳ್ತಾರೆ. ಏನೊಂದೊಂದ್ಸಲ ಹೇಳಲಿಕ್ಕೆ ಆಗೋಲ್ಲ, ಒಮ್ಮೆ ಓವರ್ ಸ್ಪೀಡ್ ಹೋಗುತ್ತೆ, ಆಕ್ಸಿಡೆಂಟ್ ಆಗ್ತಾವೆ, ಏನು ಮಾಡೋದು? ಗೌರ್ಮೆಂಟ್ ಇವೆಂಟ್ ಅದರಲ್ಲಿ ಓವರ್ ಸ್ಪೀಡ್ ಹೋಗುತ್ತಾಗ ಬ್ರೇಕ್ ಸರಿ ಇರೋದಿಲ್ಲ, ಸರಿಯಾಗಿ ನಿಲ್ಸಂಗಿಲ್ಲ, ರಸ್ತೆ ಸರಿ, ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ. ಆಕ್ಸಿಡೆಂಟ್ ಆಗ್ತಾವೆ, ಮತ್ತೆ ರಿಪೇರಿ ಮಾಡೋದು, ಮತ್ತೆ ಓಡಿಸೋದು. ಎಲೆಕ್ಷನ್ ಓರಿಯೆಂಟೆಡ್ ಸ್ಟೇಟ್ಮೆಂಟ್ ಇದೇನು ನಮ್ಮ ಕಡೆ ಅಷ್ಟೇ ಆಗಲ್ಲ, ಇನ್ನು ಅವ್ರ ಕಡೆ ಆಗಲ್ಲ. ಈಗ ಹೇಳಲ್ಲ, ಮತ್ತು ಅವ್ರು ಹೇಳಿದ್ದವ್ರ ಇಲ್ಲಿ ಮೈಸೂರು ನೀವು ಕೌಂಟರ್ ಅಟ್ಯಾಕ್ ನೀವು ಮಾಡ್ತೀವಿ. ನಾವು ಕೌಂಟರ್ ಅಟ್ಯಾಕ್ ಅಲ್ಲ, ಅದು ಈಗ BJP ಅವ್ರು ಹೇಳ್ಯಾರ ಮೈಸೂರಾಗ, ಅದೇ ತಯಾರು ಮಾಡ್ಬೇಕು, ನಾವು ರೆಡಿ ಮಾಡ್ಬೇಕಷ್ಟೇ. ಈ ರೀತಿ ಸ್ಟೇಟ್ಮೆಂಟ್ ಅವಶ್ಯಕತೆ ಇದೆಯಾ ಅಂತ. ಅವಶ್ಯಕತೆ ಇರಲ್ಲ. ಒಂದೊಂದು ಸಾರಿ ಆ ಸಂದರ್ಭ, ಆ ಫಂಕ್ಷನು, ಅಲ್ಲಿ ವಾತಾವರಣದಾಗ ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರೆ, ಏನೋ ಹೇಳಿಬಿಡ್ತಾರೆ. ಶಿವಾನಂದ ಪಾಟೀಲ್ ರೈತರು ಬರ ಬರ್ಲಿ ಅಂತ ಕಾಯ್ತಾರೆ. ನಾವು ಅವರಿಗೆ ಫ್ರೀ ಕರೆಂಟ್ ಕೊಡ್ತೀವಿ, ನೀರು ಫ್ರೀ ಇದೆ, ಇದೆಲ್ಲ ಇದು ಬರ ಬರ್ಲಿ ಪರಿಹಾರ ಸಾಲ ಮನ್ನಾ ಆಗಲಿ ಅಂತ ಕಾಯ್ತಾರೆ ಅಂತ ಹೇಳಿಕೆ ಇರುವಂಥದ್ದು. ಅದನ್ನೇ ರೈತರ ಬಗ್ಗೆ ಒಂದು ಅಲ್ಲ, ಅವ್ರು ಏನೋ ಹೇಳಲಿಕ್ಕೆ ಹೋಗಿರ್ತಾರೋ ಒಂದ್ಸರಿ ಹಂಗೆ ಆಗಿ ಎಡವಟ್ಟು ಆಗ್ತಾವ, ಆಗೋಲ್ಲ. ಈಗ ನೀವು ಪಾರ್ಟಿ ಆಫ್ ದಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನೀವು, ನಿಮ್ಮಿಂದ ಯಾವ ರೀತಿ ಆ ರೀತಿ ಸ್ಟೇಟ್ಮೆಂಟ್ಗಳು ಬರೋಂಗಿಲ್ಲ, ನೀವು ಮೌನವಾಗಿ ಮಾಡ್ತಿರ್ತಾರೆ. ಅದೇ ನಿಮ್ಮ ಪಾರ್ಟಿಯೊಳಗಿದ್ದವ್ರು ಹೇಳಿದಿಲ್ಲ, ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಹೇಳಲಿಕ್ಕೆ ಹೋಗಿರ್ತಾರೋ ಒಂದ್ಸರಿ ಎಡವಟ್ಟು ಆಗ್ತೈತೆ, ಆಗೋಲ್ಲ. ಅಡ್ವೈಸ್ ಮಾಡ್ತಿರೋರಿಗೆ ಇಲ್ಲ, ನಾವೇನು ಅಡ್ವೈಸ್ ಮಾಡ್ಲಿಕ್ಕೆ ಆಗಲ್ಲ, ಎಲ್ಲರೂ ಸೀನಿಯರ್ ಅದಾರ, ಅವ್ರವ್ರು ಎಲ್ಲ ಪ್ರಬುದ್ಧರು ಇದ್ದಾರೆ, ಹಂಗೆ ನಾವು ಸಹ ಅಡ್ವೈಸ್ ಮಾಡೋದು ಅವಶ್ಯಕತೆ ಇಲ್ಲ. ಆದ್ರೂ ಪಕ್ಷ ದೃಷ್ಟಿಯಿಂದ ಸಚಿವ ಶಿವಾನಂದ ಪಾಟೀಲ್ ನಿನ್ನೆ ಮಾತಾಡ್ತಾರೆ, ಇಲ್ಲ ಯಾರು ಬಯಸೋಲ್ಲ, ಯಾರು ಆ ಬರಗಾಲ ಬಯಸ, ಯಾಕಂದ್ರೆ ಅದು ಒಬ್ಬರಿಗೆ ಎಫೆಕ್ಟ್ ಆಗೋಲ್ಲ, ಬರೀ ರೈತರಿಗೆ ಅಷ್ಟೇ ಅಲ್ಲ, ಎಂಡ್ ಪ್ರಾಡಕ್ಟ್ವರೆಗೂ ಎಫೆಕ್ಟ್ ಆಯ್ತು. ಅದು ರೈತರಿಗೆ ಅಷ್ಟೇ ಸಮಸ್ಯೆ ಆಗೋಲ್ಲ, ತಗೊಳ್ಳೋನು ಅಂತ ತಿನ್ನೋನು ಮಾರೋನು GDP ಮೇಲೆ ಅಲ್ಲಿವರೆಗೆ ಹೋಗ್ತೈತೆ. ಅದು ಮಳೆ ಎಷ್ಟು ಹೆಚ್ಚಾಗ್ತೈತೆ ಅಷ್ಟು ಎಲ್ಲರಿಗೂ ಅನುಕೂಲ, ಇಡೀ ದೇಶಕ್ಕೆ ಅನುಕೂಲ. ಅದು ರೈತರು ಗೌಡ್ರ ಸ್ಟೇಟ್ಮೆಂಟ್ ಕೊಟ್ಟಂಗೆ ಕೊಡತ್ತಾರ, ಅವರು ಮಿನಿಸ್ಟರ್ ಅದಾರ